ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನತ್ವಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವಜೀವೈಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹರಿವಂಶ ಶ್ರವಣವನ್ನು ಯಾಕೆ ಮಾಡಬೇಕು ಅಂತನ್ನುವುದನ್ನು ತಿಳಿಸಿಕೊಡುತ್ತಾರೆ. ಅನೇಕ ವಿಧವಾಗಿರತಕ್ಕಂತಹ ಕಾರಣಗಳಿಗೆ ಹರಿವಂಶ ಶ್ರವಣವನ್ನು ಮಾಡಬೇಕು ಅಂತನ್ನುವುದನ್ನು ಹೇಳ್ತಾರೆ. ಮಕ್ಕಳಾಗದೇ ಇದ್ದಾಗ ಆ ದೋಷ ನಿಮಿತ್ತಕವಾಗಿ 1 ಬಾರಿ ಅಥವಾ 3 ಬಾರಿ ಅಥವಾ 7 ಬಾರಿ ಹೀಗೆ ಒಟ್ಟಾರೆ ಹರಿವಂಶ ಶ್ರವಣವನ್ನು ಮಾಡುವುದರಿಂದ ಅವಶ್ಯವಾಗಿ ಸಂತಾನ ಪ್ರಾಪ್ತಿಯಾಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಈ ಹರಿವಂಶ ಶ್ರವಣವನ್ನು ಯಾವ ಫಲಕ್ಕಾಗಿ ಅಂತಂದರೆ ನಮ್ಮ ವಂಶ ಅಭಿವೃದ್ಧಿಯಾಗಬೇಕು ಅಂತನ್ನುವುದಕ್ಕಾಗಿ, ಆ ಪರಮಾತ್ಮನ ವಂಶದ ಆ ವಿಚಾರವನ್ನು ಕೇಳುವುದರಿಂದ ನಮ್ಮ ವಂಶ ಅಭಿವೃದ್ಧಿ ಆಗ್ತದೆ ಅಂತನ್ನುವುದಕ್ಕಾಗಿ ಅವಶ್ಯವಾಗಿ ಈ ಹರಿವಂಶದ ಶ್ರವಣವನ್ನು ಮಾಡಬೇಕು ಅಂತನ್ನುವುದನ್ನು ಹೇಳುತ್ತಾರೆ. ಇನ್ನು ಯಾರು ಈ ಹರಿವಂಶದ ಶ್ರವಣವನ್ನು ಮಾಡಿಸ್ತಾರೆ ಅಂತಹ ಬ್ರಾಹ್ಮಣರಿಗೆ ನಾವು ಏನು ಕೊಟ್ಟರೂ ಅದು ಕಡಿಮೆ ಅಂತನ್ನುವುದನ್ನು ತಿಳಿಸ್ತಾರೆ. ಅಷ್ಟು ಇದರಿಂದ ಬರುವಂತಹ ಪುಣ್ಯ ಅಂತನ್ನುವುದನ್ನು ತಿಳಿಸ್ತಾರೆ. ಅನೇಕ ತೀರ್ಥಗಳಲ್ಲಿ ಸ್ನಾನ ಮಾಡಿದಾಗ ಏನು ಪುಣ್ಯ ಬರಬೇಕು, ಆ ಹರಿವಂಶ ಶ್ರವಣವನ್ನು ಮಾಡಿದಾಗ ಆ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಬರ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗತಿ ವಾಗ್ಮಯಂ ಅಮೃತಂ ಜಗತ್ಪಿಬತಿ. ತಾಯಿ ಅಂತ ಕರೆಸಿಕೊಳ್ಳುವಂತಹ ಸತ್ಯವತಿಗೂ ತಂದೆಯಾದಂತಹ ಪರಾಶರ ಮುನಿಗಳಿಗೂ ಅವರ ಮಗನಾಗಿ ಬಂದಂತಹ ಜಗತ್ತಿಗೆ ಸ್ವಾಮಿಯಾದಂತಹ ವೇದವ್ಯಾಸ ದೇವರು ಅತ್ಯಂತ ಸರ್ವೋತ್ತಮರಾಗಿರ್ತಕ್ಕಂಥವರು. ಅಂತಹ ವೇದವ್ಯಾಸ ದೇವರಿಂದ ಬಂದಂಥದ್ದು ಈ ಹರಿವಂಶ ಅಂತನ್ನುವುದನ್ನು ತಿಳಿಸ್ತಾರೆ. ಎಲ್ಲ ಗ್ರಂಥಗಳನ್ನು ರಚನೆ ಮಾಡ್ತಾರೆ ವೇದವ್ಯಾಸ ದೇವರು. 18 ಪುರಾಣಗಳು, ಮಹಾಭಾರತ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದಾಗ ಮತ್ತೆ ಇನ್ನೂ ಏನೋ ಒಂದು ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂದಾಗ ಆದಂತಹ ರಚನೆಯೇ ಈ ಹರಿವಂಶ ಅಂತನ್ನುವುದನ್ನು ತಿಳಿಸ್ತಾರೆ. ಈ ಹರಿವಂಶದ ಮಹಿಮೆ ಎಂತಹದ್ದು ಅಂತಂದರೆ 100 ಗೋವುಗಳೆಲ್ಲ ಬಂಗಾರದ ಕೊಂಬುಗಳಿಂದ ಅಲಂಕಾರ ಮಾಡಿ ಯಾರು ವೇದವನ್ನು ತಿಳಿದಿದ್ದಾರೆ ಅಂಥವರಿಗೆ ಗೋವುಗಳನ್ನು ದಾನ ಕೊಟ್ಟಾಗ ಏನು ಪುಣ್ಯ ಬರಬೇಕು, ಈ ಹರಿವಂಶದ ಶ್ರವಣವನ್ನು ಮಾಡುವುದರಿಂದ ಅಷ್ಟೆಲ್ಲ ಪುಣ್ಯ ಬರ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ನಾವು ಗೋದಾನ ಅಂತ ಮಾಡ್ತೇವೆ. ಗೋದಾನ ಅಂತ ಮಾಡಿದಾಗ ಹೇಗೆ ಮಾಡಬೇಕು? ಗೋದಾನ ಅಂದರೆ ಆಕಳದ ಕೋಡಿಗೆ ಕೊಂಬನ್ನು ಹಾಕಬೇಕು. ಬಂಗಾರದ ಕೊಂಬುಗಳನ್ನು ಹಾಕಿ, ಬೆಳ್ಳಿಯ ಗೊರಸನ್ನು ಕಾಲಿಗೆ ಹಾಕಿ ಎಲ್ಲ ವಿಧವಾಗಿರ್ತಕ್ಕಂತಹ ಅಲಂಕಾರ ಮಾಡಿ ಗೋದಾನವನ್ನು ಮಾಡಬೇಕು ಅಂತನ್ನುವುದನ್ನು ಶಾಸ್ತ್ರ ತಿಳಿಸ್ತದೆ. ಅಷ್ಟೆಲ್ಲ ಮಾಡಲಿಕ್ಕೆ ಆಗದೇ ಇದ್ದಾಗ ಹರಿವಂಶ ಶ್ರವಣ ಮಾಡಿದರೆ ಅದರಿಂದ ಏನು ಫಲ ಬರಬೇಕು ಆ ಎಲ್ಲ ಫಲ ಬರ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಮಹಾಭಾರತವನ್ನು ಶ್ರವಣ ಮಾಡಬೇಕು. ಯಾರಿಗೆ ಮಹಾಭಾರತ ಶ್ರವಣವನ್ನು ಮಾಡಲಿಕ್ಕೆ ಆಗಿರೋದಿಲ್ಲ, ಹರಿವಂಶ ಶ್ರವಣ ಮಾಡಿದರೆ ಸಂಪೂರ್ಣ ಮಹಾಭಾರತದ ಶ್ರವಣದ ಫಲ ಅವರಿಗೆ ಬರ್ತದೆ ಅಂತನ್ನುವುದನ್ನು ಹೇಳ್ತಾರೆ. ಯಾಕೆಂದರೆ ಮಹಾಭಾರತದ ಖಿಲ ಭಾಗವೇ ಈ ಹರಿವಂಶ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಯಾರು 100 ಅಶ್ವಮೇಧ ಯಾಗಗಳನ್ನು ಆಚರಣೆ ಮಾಡಿದಾಗ ಇಂದ್ರ ಪದವಿಯನ್ನು ಹೊಂದುತ್ತಾರೆ, ಅಷ್ಟು ಪುಣ್ಯ ಈ ಒಂದು ಹರಿವಂಶವನ್ನು ಶ್ರವಣ ಮಾಡುವುದರಿಂದ ಬರ್ತದೆ ಅಂತನ್ನೋದು ಹೇಳುತ್ತಾರೆ. ಇನ್ನು ಅನ್ನದಾನ ಮಾಡಿದಾಗ ಏನು ಪುಣ್ಯ ಬರಬೇಕು ಅದು ಹರಿವಂಶ ಶ್ರವಣದಿಂದ ಬರ್ತದೆ. 4000 ಯಾಗ ಮಾಡಿದಾಗ ಏನು ಫಲ ಬರಬೇಕು ಕೇವಲ ಹರಿವಂಶ ಶ್ರವಣವನ್ನು ಮಾಡುವುದರಿಂದ ಆ ಎಲ್ಲ ಫಲ ಬರುತ್ತದೆ ಅಂತನ್ನೋದು ಹೇಳ್ತಾರೆ. ಶತಾಶ್ವಮೇಧಸ್ಯ ಯದತ್ರ ಪುಣ್ಯ ಚತುಸ್ಸಹಸ್ರಸ್ಯ ಶತಕ್ರತುಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸ ಮಹರ್ಷಿಣ. ಅಷ್ಟು ಈ ಹರಿವಂಶಕ್ಕೆ ಇರುವಂತಹ ಮಹತ್ವ ಅಂತನ್ನೋದು ಹೇಳ್ತಾರೆ. ಯದ್ವಾಜಪೇಯೇನ ತು ರಾಜಸೂಯಾತ್
ವಾಜಪೇಯ ಯಾಗ, ರಾಜಸೂಯ ಯಾಗ ಇವುಗಳನ್ನು ಅವಶ್ಯವಾಗಿ ಮಾಡಬೇಕು. ಅವೆಲ್ಲ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಸಾಮಾನ್ಯ ಒಂದು ಹೋಮ ಮಾಡಬೇಕು ಅಂದರೆ ನಮಗೆ ಕಷ್ಟ. ಅಂತಹದ್ದು ಈ ಯಾಗಗಳನ್ನು ಮಾಡುವುದು ಅಂತಂದರೆ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ. ಆದರೆ ಹರಿವಂಶ ಶ್ರವಣವನ್ನು ಮಾಡುವುದರಿಂದ ಆ ಎಲ್ಲ ಯಾಗಗಳನ್ನು ಮಾಡಿದಾಗ ಏನು ಫಲ ಬರಬೇಕು ಆ ಎಲ್ಲ ಫಲ ಬರ್ತದೆ ಅಂತ ಹೇಳುತ್ತಾರೆ. ಇನ್ನು ಆನೆಯ ವೈಭವದಿಂದ ರಥ ಹೇಗೆ ಅತ್ಯಂತ ಉತ್ತಮವಾಗಿ ಕಾಣುತ್ತದೆ, ಹಾಗೆ ಹರಿವಂಶವನ್ನು ಶ್ರವಣ ಮಾಡುವುದರಿಂದ ಮನಸ್ಸು ಅತ್ಯಂತ ಪರಮ ಪವಿತ್ರವಾಗ್ತದೆ ಅಂತರುವುದನ್ನು ಈ ವಾಲ್ಮೀಕಿ ಋಷಿಗಳು ತಿಳಿಸ್ತಾರೆ. ಅಷ್ಟು ಉತ್ತಮವಾದದ್ದು ಈ ಹರಿವಂಶ ಶ್ರವಣ ಅಂತರುವುದನ್ನು ಹೇಳುತ್ತಾರೆ. ಯಶ್ಚೇವಾಂ ಧಾರಯೇದ್ವಾಪಿ ಶೃಣುಯಾದ್ವಾ ಭೀಕ್ಷಣಶಃ ಸ್ವವಂಶ ಧಾರಣಂ ಕೃತ್ವಾ ಸ್ವರ್ಗೇ ಲೋಕೆ ಮಹೀಯತೆ. ಹರಿವಂಶ ಶ್ರವಣವನ್ನು ಕಥೆಯನ್ನು ಆವಾಗ ನಾವು ಮಾಡುತ್ತಾ ಇದ್ದರೆ ಮನೆಯಲ್ಲಿ ಯಾವಾಗಲೂ ಸುಖವಿರುತ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಸಂತೋಷ ಇರುತ್ತದೆ. ಮಕ್ಕಳು ಜನ್ಮವನ್ನು ಪಡೆದು ಆ ಮನೆ ಯಾವಾಗಲೂ ಉತ್ತಮವಾಗಿರುತ್ತದೆ, ಸ್ವರ್ಗಕ್ಕೆ ಸಮನಾಗಿರ್ತಕ್ಕಂತಹ ಮನೆ ಆಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಕೀರ್ತಿ ರಾಜರುಗಳು ಅನೇಕ ರಾಜ್ಯವನ್ನು ತಾವು ಅಪಹಾರ ಮಾಡಿ ಅಥವಾ ಯುದ್ಧದಿಂದ ಗೆದ್ದು ಪಡೆದಾಗ ಏನು ಆ ಕೀರ್ತಿ ಆ ಸಂತೋಷ ಅದಕ್ಕಿಂತಲೂ ಬಿಗಿನಾದದ್ದು ನಾವು ಉತ್ತಮವಾದ ಮಕ್ಕಳನ್ನು ಪಡೆಯುವುದರಿಂದ ಬರುವಂತಹ ಸಂತೋಷ. ಆ ಮಕ್ಕಳು ಮನೆಯಲ್ಲಿ ಅತ್ಯಂತ ಸಂತೋಷದಿಂದ ಆಟವಾಡ್ತಾ ಇರೋದು ಇದು ಅತ್ಯಂತ ಉತ್ತಮವಾದದ್ದು ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಯಾಕೆಂದರೆ ಮಕ್ಕಳನ್ನು ಪಡಿಲೇಬೇಕು ಅಂತನ್ನುವುದು ಶಾಸ್ತ್ರದ ನಿಯಮ. ಯಾಕಂದರೆ ನಮ್ಮ ವಂಶ ಅಭಿವೃದ್ಧಿಯಾಗಬೇಕು. ಈ ವಂಶದಲ್ಲಿ ಬಂದಿರತಕ್ಕಂತಹ ಎಲ್ಲ ಆಚರಣೆಗಳಿರಬಹುದು ಅಥವಾ ಈ ವಂಶದಲ್ಲಿ ಇರತಕ್ಕಂತಹ ಮುಖ್ಯ ಹಿರಿಯರು ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳಿರಬಹುದು, ಅದೆಲ್ಲವನ್ನು ಮುಂದುವರೆಸಿಕೊಂಡು ಹೋಗಬೇಕು. ಆ ವಂಶ ಎಂದಿಗೂ ನಿಲ್ಲಬಾರದು ಅಂಥೇಳಿಯೇ ವಿವಾಹದ ಸಮಯದಲ್ಲಿ ಕೊನೆಗೆ ಆ ಮೊರದಲ್ಲಿ ದೀಪವನ್ನು ಇಟ್ಟು ಕೊಡುತ್ತಾರೆ. ಯಾಕೆ ಅಲ್ಲಿ ಹೇಳ್ತಾರೆ, ವಂಶಕರ ಶ್ರೇಷ್ಠೋ ವಂಶ ಸಮುದ್ಭವ ಅನೇನ ವಂಶದಾನೇನ ತುಷ್ಟ ವೃದ್ಧಿ ಕರೋತುವೆ. ಅಂದರೆ ಈ ವಂಶ ಹೀಗೆ ವೃದ್ಧಿಯಾಗಬೇಕು, ಅದು ಎಂದಿಗೂ ನಿಲ್ಲಬಾರದು ಅಂತನ್ನುವಂತೆ ಅಷ್ಟು ಆ ಮಕ್ಕಳನ್ನು ಪಡೆಯುವುದರಿಂದ ಆ ಮನೆ ಅಷ್ಟು ಉತ್ತಮವಾಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಹಾಗೆ ಉತ್ತಮವಾಗಿರ್ತಕ್ಕಂತಹ ಮಕ್ಕಳನ್ನು ಪಡೆಯಬೇಕು. ಅದಕ್ಕಾಗಿ ಹರಿವಂಶವನ್ನು ಶ್ರವಣವನ್ನು ಮಾಡಬೇಕು ಅಂತನ್ನುವುದನ್ನು ಹೇಳ್ತಾರೆ. ಇನ್ನು ಹೇಗೆ ಕೇಳಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಸುಮ್ಮನೆ ಹೇಳ್ತಾರೆ ಅಂತ ಏನೋ ಕೇಳಬೇಕು ಅಂತನ್ನುವುದಲ್ಲ, ಅತ್ಯಂತ ಅದರಲ್ಲಿ ಮನಸ್ಸನ್ನು ಇಟ್ಟು ಯಾವುದೇ ಬೇರೆ ಕಡೆಗೆ ವಿಚಾರವನ್ನು ಮಾಡದೇನೆ ಆ ಹರಿಕಥಾ ಶ್ರವಣದಲ್ಲಿಯೇ ಮನಸ್ಸನ್ನು ಇಟ್ಟು ಸರಿಯಾಗಿ ಅದನ್ನು ಕೇಳಬೇಕು. ಉತ್ತಮವಾದ ಜ್ಞಾನ ಬರುವಂತೆ ಅಲ್ಲಿ ನಾವು ಶುಚಿರ್ಭೂತರಾಗಿ ಕುಳಿತು ಅದೆಲ್ಲವನ್ನು ಕೇಳಬೇಕು ಅಂತನ್ನೋದನ್ನು ಹೇಳ್ತಾರೆ. ಜನಮೇಜಯ ರಾಜ ಅವನು ಕೂಡ ವೈಶಂಪಾಯನರು ಹೇಳ್ತಾ ಇರುವಾಗ ಅಷ್ಟೇ ಉತ್ತಮ ರೀತಿಯಿಂದ ಕೂತು ಅವನು ಕೇಳಿದ ಅಂತನೋ ವಿಚಾರವನ್ನು ತಿಳಿಸ್ತಾರೆ. ಆದ್ದರಿಂದ ಅಷ್ಟು ಉತ್ತಮ ರೀತಿಯಲ್ಲಿ ಈ ಹರಿವಂಶ ಶ್ರವಣವನ್ನು ಮಾಡಬೇಕು ಅಂತನ್ನೋದು ಹೇಳ್ತಾರೆ. ಇನ್ನು ಮೊದಲಿಗೆ ಇದನ್ನು ಯಾರು ಹೇಳಿದರು, ಯಾರು ಕೇಳಿದರು ಅಂತ ಪ್ರಶ್ನೆ ಬಂದಾಗ ಶೌನಕಾದಿ ಋಷಿಮುನಿಗಳು ನೈಮಿಷಾರಣ್ಯದಲ್ಲಿ ಇರ್ತಾ ಇರುವಾಗ ಅಲ್ಲಿ ಅನೇಕ ಋಷಿಮುನಿಗಳು 80,000 ಜನ ಆ ನೈಮಿಷಾರಣ್ಯದಲ್ಲಿ ವಾಸ ಇದ್ದು ಅಲ್ಲಿ ಅನೇಕ ವರ್ಷಗಳವರೆಗೆ ಯಜ್ಞ ಹಾಗೂ ಅನ್ನದಾನ ಹಾಗೂ ಜ್ಞಾನದಾನ ಈ ಎಲ್ಲ ವಿಧವಾದ ಕರ್ಮಗಳನ್ನು ಮಾಡಿದರು ಅಂತ ಹೇಳ್ತಾರೆ. ಅಲ್ಲಿ ನೋಡಿ, ನಾವು ಯಾವ ಪುರಾಣಗಳನ್ನು ತೆಗೆದುಕೊಳ್ಳುತ್ತೇವೆ ಎಲ್ಲ ಪುರಾಣಗಳು ಉಪದೇಶವಾದದ್ದು ಆ ನೈಮಿಷಾರಣ್ಯ ಕ್ಷೇತ್ರದಲ್ಲಿ. ಅಷ್ಟು ಉತ್ತಮವಾಗಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಆ ನೈಮಿಷಾರಣ್ಯದಲ್ಲಿ ಅನೇಕ ಜನರಿಗೆ ಆ ಶೌನಕಾದಿಗಳು ಈ ಪುರಾಣವನ್ನು ಉಪದೇಶವನ್ನು ಮಾಡಿದರು ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಅಲ್ಲಿ ರೋಮಹರ್ಷಣರ ಮಕ್ಕಳಾದಂತಹ ಉಗ್ರಶ್ರವಸ್ಸರು ಅವರು ಈ ಶ್ರವಣವನ್ನು ಮಾಡುತ್ತಾರೆ ಅಂತ ತಿಳಿಸ್ತಾರೆ. ಭಾರತ ವಂಶದ ಎಲ್ಲ ರಾಜರ ಕಥೆಗಳನ್ನು ದೇವ ದಾನವ ಗಂಧರ್ವರು ನಾಗರು ಯಕ್ಷರು ದೈತ್ಯರು ಸಿದ್ಧರು ಗುಹ್ಯರು ಎಲ್ಲ ವಿಧವಾಗಿರ್ತಕ್ಕಂತಹ ಕಥೆಗಳನ್ನು ಇಲ್ಲಿ ತಿಳಿಸ್ತಾರೆ. ಹಾಗೂ ಎಲ್ಲ ವಿಧವಾದ ಜನ್ಮ ವೃತ್ತಾಂತವನ್ನು ತಿಳಿಸ್ತಾರೆ. ಆದ್ದರಿಂದ ದೇವತೆಗಳ ಜನ್ಮ ವೃತ್ತಾಂತವನ್ನು ತಿಳಿಯುವುದರಿಂದ ನಮ್ಮ ಮನೆಯಲ್ಲಿ ಉತ್ತಮವಾದಂತಹ ಮಕ್ಕಳ ಜನನ ಆಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಧರ್ಮಾತ್ಮರಾದಂತಹ ವೈಶಂಪಾಯನರು ಜನಮೇಜಯ ರಾಜರಿಗೆ ಕೇಳುತ್ತಾರೆ,
ಏನು ಅಂದರೆ ನೀವು ಅನೇಕ ವಿಧವಾದ ವಿಚಾರಗಳನ್ನು ನನಗೆ ಹೇಳಿದ್ದೀರಿ. ಆದ್ದರಿಂದ ನಾನು ನಿಮಗೆ ಬಹಳ ನಾನು ಅಂದರೆ ಎಲ್ಲ ವಿಧವಾಗಿರ್ತಕ್ಕಂತಹ ನನಗೆ ಉಪಾಯವನ್ನು ತಿಳಿಸಿಕೊಟ್ಟಿದ್ದೀರಿ. ಆದರೆ ಇನ್ನೂ ಪರಮಾತ್ಮನ ಸಂತತಿಯ ಒಂದು ವಿಚಾರವನ್ನು ನನಗೆ ಕೇಳಬೇಕು ಅಂತಲೂ ಅಪೇಕ್ಷೆ ಇದೆ. ಆದ್ದರಿಂದ ನೀವು ಅದನ್ನು ಹೇಳಿ ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿದಾಗ ಆಗ ಹೇಳ್ತಾರೆ, ಪರಮಾತ್ಮನ ವಂಶದ ಶ್ರವಣವನ್ನು ಮಾಡಬೇಕು. ಆ ಶ್ರವಣವನ್ನು ಮಾಡುವುದರಿಂದ ನಮ್ಮ ಮನೆಯಲ್ಲಿ ಲೋಕದೀಪಕರಾಗಿರ್ತಕ್ಕಂತಹ ಉತ್ತಮರಾದ ಮಕ್ಕಳನ್ನು, ಆ ಸಂತಾನವನ್ನು ಪರಮಾತ್ಮನ ಅನುಗ್ರಹದಿಂದ ಪಡಿತೇವೆ ಅಂತ ತಿಳಿಸ್ತಾರೆ. ಹಾಗಾದರೆ ಪರಮಾತ್ಮನ ಸೃಷ್ಟಿಯಂತಹದ್ದು, ಅವನ ಆ ಸಂತಾನ, ಪರಮಾತ್ಮನ ಆ ವಂಶವೃಕ್ಷ ಎಂತಹದ್ದು, ಆ ಎಲ್ಲ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದಾಗ ಆಗ ಹೇಳ್ತಾರೆ ವೈಶಂಪಾಯನರು, ತನ್ನ ಪರಮಾತ್ಮ ಅವನು ಎಲ್ಲವೂ ತನ್ನ ಸಂಕಲ್ಪದಂತೆಯೇ ಪರಮಾತ್ಮ ಕಾರ್ಯವನ್ನು ಮಾಡ್ತಾನೆ. ಪರಮಾತ್ಮನಿಗೆ ಇನ್ನೊಬ್ಬರು ಹೇಳೋರು ಅಂತನ್ನುವುದು ಯಾರೂ ಇಲ್ಲ ಅಂಥೇಳಿಯೇ ಪರಮಾತ್ಮನಿಗೆ ಸರ್ವೋತ್ತಮ ಅಂತ ಕರೀತಾರೆ. ನೋಡ್ರಿ, ನಾವು ಹಾಗಲ್ಲ, ನಾವು ಇನ್ನೊಬ್ಬರ ಅಧೀನರಾಗಿರ್ತಕ್ಕಂಥವರು ಅಂಥೇಳಿ ನೋಡ್ರಿ. ಲಕ್ಷ್ಮೀದೇವಿಯೂ ಕೂಡ ಪರಮಾತ್ಮನ ಅಧೀನರಾಗಿರ್ತಕ್ಕಂಥವರು. ಆದರೆ ಪರಮಾತ್ಮ ಯಾರ ಅಧೀನದಲ್ಲಿ ಇಲ್ಲ, ಸರ್ವೋತ್ತಮನಾಗಿರ್ತಕ್ಕಂಥವರು. ಸ್ವಯಂ ತನಗೆ ಇವತ್ತು ಇಂತಹ ಅವತಾರ ಮಾಡಬೇಕು ಅಂತ ಮನಸ್ಸು ಅಂದರೆ ಪರಮಾತ್ಮ ಅಂತಹ ಅವತಾರವನ್ನು ತಾಳತಾನೆ. ಯಾವ ವಿಚಾರ ಮಾಡದೇ ಇದ್ದರೂ ಸಮಸ್ತವಾದಂತಹ ಜಗತ್ತು ಇದು ಎಲ್ಲವೂ ಆಯಾ ಸಮಯದಲ್ಲಿ ಎಲ್ಲೆಲ್ಲಿ ಏನೇನು ನಡೆಯಬೇಕು ಎಲ್ಲವೂ ನಡೀತಾ ಇರ್ತದೆ. ಆದ್ದರಿಂದ ಪರಮಾತ್ಮನಿಗೆ ಸರ್ವೋತ್ತಮ ಅಂತ ಕರೀತಾರೆ. ಅಂತಹ ಪರಮಾತ್ಮನ ಆದೇಶ, ಆ ಪರಮಾತ್ಮನ ಅನುಗ್ರಹದಿಂದ ಚತುರ್ಮುಖರಾದಂತಹ ಬ್ರಹ್ಮದೇವರು ಇವರು ಎರಡನೇ ಸ್ವಯಂಭೂ ಅಂತರುವುದನ್ನು ತಿಳಿಸ್ತಾರೆ. ಆ ಪರಮಾತ್ಮನ ಇಚ್ಛೆಯಿಂದಲೇ ಪರಮಾತ್ಮನ ನಾಭಿಕಮಲದಲ್ಲಿ ಬ್ರಹ್ಮದೇವರು ಜನ್ಮವನ್ನು ಪಡೀತಾರೆ ಅಂತರುವುದನ್ನು ತಿಳಿಸ್ತಾರೆ. ಇನ್ನು ರೀಯತೆ ನಶ್ಯತೆ ಅಂದರೆ ಪರಮಾತ್ಮನಿಗೆ ರ ಅಂತಂತ ಕರೀತಾರೆ. ಏನು ಅಂದರೆ ರ ಅಂದರೆ ಎಂದಿಗೂ ನಾಶ ಇಲ್ಲದೆ ಇರತಕ್ಕಂಥದ್ದು. ಪರಮಾತ್ಮನಿಗೆ ಎಂದಿಗೂ ನಾಶ ಅಂತ ಅನ್ನೋದಿಲ್ಲ. ನೋಡಿ, ನಮ್ಮದು ಈ ದೇಹ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಆದರೆ ಪರಮಾತ್ಮನಿಗೆ ಹಾಗಲ್ಲ. ನೋಡಿ, ನಾವೊಂದು ಸಕ್ಕರೆ ಗೊಂಬೆ ತೆಗೆದುಕೊಂಡು ಬಂದರೆ ಅದಕ್ಕೆ ಹೇಗೆ ಕೈಯೂ ಸಕ್ಕರೆ, ಕಾಲೂ ಸಕ್ಕರೆ, ಎಲ್ಲವೂ ಸಕ್ಕರೆ. ಆದ್ದರಿಂದ ಹಾಗೆ ಪರಮಾತ್ಮನಿಗೆ ಜ್ಞಾನಾನಂದಮಯ ರೂಪ ಅಂತ ಹೇಳ್ತಾರೆ ಪರಮಾತ್ಮನಿಗೆ. ಅಂದರೆ ಪರಮಾತ್ಮನ ಎಲ್ಲ ಅವಯವಗಳು ಜ್ಞಾನದಿಂದ ಉಳಿತಕ್ಕಂಥದ್ದು, ಕೈ ಎಲ್ಲವೂ ಆ ಆನಂದಮಯವಾಗಿರ್ತಕ್ಕಂಥದ್ದು ಪರಮಾತ್ಮನ ರೂಪ ಅಂತ ತಿಳಿಸ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ಎಂದಿಗೂ ನಾಶ ಅಂತನ್ನುವುದು ಇಲ್ಲ. ಹಾಗೆ ಜೀವಕ್ಕೆ ಹೇಗೆ ನಾಶ ಇಲ್ಲ, ಹಾಗೆ ಪರಮಾತ್ಮನಿಗೂ ನಾಶ ಇಲ್ಲ. ಆದ್ದರಿಂದ ನಾರಾಯಣ ಅಂತ ನಾವು ಕರಿತೇವೆ. ನಾರಾಯಣ ಅಂದರೆ ಅದರ ಅರ್ಥ ಏನು ಅಂತಲೂ ತಿಳಿಸ್ತಾರೆ. ನಾರ ಅಂದರೆ ನಾರ ಅಂತಂದರೆ ಒಂದು ನೀರಿನ ಮೇಲೆ ಮಲಗಿರುತ್ತವನು ಅಂತಲೂ ಒಂದು ಅರ್ಥ. ನಾ ಅಂತಂದರೆ ನಾಶರಹಿತನಾಗಿರ್ತಕ್ಕಂಥವನು ಅಂತನ್ನುವ ಮತ್ತೊಂದು ಅರ್ಥ. ಹೀಗೆ ಆ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ ಅಂತಲೂ ತಿಳಿಸ್ತಾರೆ. ಮತ್ತು ಯಾವಾಗಲೂ ತೃಪ್ತರಾಗಿರ್ತಕ್ಕಂಥವನು ಅಂತಹ ಪರಮಾತ್ಮ ಅಂತನ್ನುವುದನ್ನು ತಿಳಿಸ್ತಾರೆ. ನೋಡಿ, ನಮಗೆ ಏನು ಊಟ ಇಲ್ಲದೆ ಇದ್ದರೂ ನಡೀತದೆ, ಆದರೆ ನೀರಿಲ್ಲದೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯಾವಾಗ ನೀರು ಕುಡಿತೇವೆ, ಊಟ ಇಲ್ಲದೆ ಇದ್ದರೂ ಭಾರಿ ತೃಪ್ತಿ ಆದಂತೆ ನಮಗೆ ಅನಿಸ್ತದೆ. ಅಷ್ಟು ನೀರಿಗೆ ಹೇಗೆ ಮಹತ್ವ, ಹಾಗೆ ಆ ಪರಮಾತ್ಮ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಆಪೋ ನಾರ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಜನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನೀರಿನಲ್ಲಿ ತನ್ನ ಶಕ್ತಿಯನ್ನು ಇಟ್ಟಂಥವನು ಆ ಪರಮಾತ್ಮ. ಆದ್ದರಿಂದ ಅಷ್ಟು ಉತ್ತಮನಾಗಿರ್ತಕ್ಕಂಥವನು ಆ ನಾರಾಯಣ ಅಂತನ್ನುವುದನ್ನು ತಿಳಿಸ್ತಾರೆ. ಇನ್ನು ಆ ನೀರಿನಲ್ಲಿ ಇರ್ತಕ್ಕಂತಹ ಪರಮಾತ್ಮ, ಅಲ್ಲಿ ಆ ಪರಮಾತ್ಮನ ನಾಭಿ ಕಮಲದಿಂದ ಬ್ರಹ್ಮದೇವರು ಜನ್ಮವನ್ನು ಪಡೀತಾರೆ. ಆದ್ದರಿಂದ ಬ್ರಹ್ಮದೇವರಿಗೆ ಹಿರಣ್ಯ ಗರ್ಭ ಅಂತನ್ನುವ ಹೆಸರು ಬರುತ್ತದೆ ಅಂತ ತಿಳಿಸ್ತಾರೆ. ಆ ಬ್ರಹ್ಮದೇವರು 1 ವರ್ಷದ ಅನಂತರ 2 ಹೋಳನ್ನಾಗಿ ಮಾಡುತ್ತಾರೆ. ಅದೇ ಖಗೋಲ ಮತ್ತು ಭೂಗೋಳ ಅಂತ ಅಲ್ಲಿ 2 ವಿಭಾಗವಾಗ್ತದೆ ಅಂತನ್ನೋದನ್ನು ತಿಳಿಸ್ತಾರೆ. ಕೆಳಗಿನದು ಭೂಗೋಳ, ಮೇಲಿನದು ಖಗೋಳ. ಅದೇ ಅಂದರೆ ಆಕಾಶ ಅಂತ ಕರೀತಾರೆ. ಆಕಾಶ ಅಂದರೆ ನಾವೇನು ನೋಡ್ತೇವೆ ಮೇಲೆ ನೀಲಿಯಾದದ್ದು ಅದು ಆಕಾಶ ಅಲ್ಲ, ಅದು ನೀರಿನ ಪ್ರತಿಬಿಂಬ. ಅದು ಆಕಾಶ ಅಂದರೆ ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ಸ್ಪೇಸ್, ಇದು ಆಕಾಶ. ಏನು ಸ್ಥಳ ಇದೆ ಇದು ಆಕಾಶ ಅಂತರೋದನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ನಾವು ಅನೇಕ ಕಡೆ ಕೇಳ್ತೇವೆ, ಮೇಲೆ ಇಷ್ಟು ಲೋಕಗಳು, ಕೆಳಗೆ ಇಷ್ಟು ಲೋಕಗಳು,
ಮೇಲೆ ಅಂತಂದರೆ ನಾವು ಅದನ್ನು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಮೇಲೆ ಇದೆ. ನೋಡಿ, ಸೂರ್ಯ ಇಲ್ಲೇ ಇದ್ದಾನೆ ಅಂತ ನಮಗನಿಸ್ತದೆ. ಸೂರ್ಯ ಇರೋದು ಎಲ್ಲಿ? ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಸೂರ್ಯ ಇದ್ದದ್ದು ನೋಡ್ರಿ. ಅಂದರೆ ಅಷ್ಟು ದೂರದಲ್ಲಿದ್ದಂತಹ ಸೂರ್ಯನ ಕಿರಣಗಳನ್ನು ನಾವು ಇಷ್ಟು ತಾಪವನ್ನು ಅನುಭವಿಸ್ತೇವೆ ಅಂದರೆ ಅಂಥೇಳಿ ಸೂರ್ಯನ ಹತ್ತಿರ ಯಾರೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೀಗೆ ಖಗೋಳ ಭೂಗೋಳ ಅಂತ ವಿಭಾಗವನ್ನು ಮಾಡುತ್ತಾರೆ. ಕೆಳಗಿನ 7 ಲೋಕಗಳು ಯಾವುದು? ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ ಅಂತ ಕೆಳಗಿನ 7 ಲೋಕಗಳು. ಇನ್ನು ಮೇಲಿನ ಲೋಕಗಳು ಯಾವುದು ಅಂದರೆ ಭುವಃ, ಸ್ವಃ, ಮಹಃ, ಜನಃ, ತಪಃ, ಸತ್ಯವು ಅಂತನ್ನುವ ಮೇಲಿನ 7 ಲೋಕಗಳು ಅಂತನ್ನುವುದನ್ನು ತಿಳಿಸ್ತಾರೆ. ನೀರಿನ ಮೇಲೆ ಭೂಮಿಯನ್ನು ಹೇಳ್ತಾರೆ. ಹೀಗಾಗಿ ಭೂಮಿಯನ್ನು ಅಗೆದಾಗ ಅಲ್ಲಿ ನಮಗೆ ನೀರು ಸಿಗ್ತದೆ ಅಂತನ್ನುವುದನ್ನು ನಾವು ಅನೇಕ ಕಡೆ ನೋಡ್ತೇವೆ. ಇನ್ನು ಭೂಮಿ ಅಗೆದಾಗ ನೀರು ಉಕ್ಕೋದು ಇದು ಅತ್ಯಂತ ಸಹಜವಾದದ್ದು. ಆದ್ದರಿಂದಲೇ ಭೂಮಿಯಲ್ಲಿ ನೀರಿಲ್ಲದೇನೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವುದನ್ನು ತಿಳಿಸ್ತಾರೆ. ಯಾಕಂದರೆ ಏನೂ ಇಲ್ಲದೇ ಇದ್ದರೂ ನೀರು ಮಾತ್ರ ಅತ್ಯಂತ ಅವಶ್ಯಕವಾದದ್ದು. ಆದ್ದರಿಂದ ಅಷ್ಟು ನಮಗೆ ಭೂಮಿಯಲ್ಲಿ ನೀರು ಇರಲೇಬೇಕು, ಇಲ್ಲದೇ ಇದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಮೊದಲನೇದ್ದು ನಾವು ಕರ್ಮವನ್ನು ಮಾಡಬೇಕು. ಕರ್ಮ ಮಾಡಲಿಕ್ಕೆ ನೀರಿಲ್ಲದೆ ಇದ್ದರೆ ಯಾವ ಕರ್ಮಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ನೀರು ಇಲ್ಲದೆ ಇದ್ದರೆ ದೇವ್ರ ಪೂಜೆ ಮಾಡಬೇಕು ಅಂದರೆ ನೀರು ಬೇಕು, ಸ್ನಾನ ಮಾಡಬೇಕು ಅಂದ್ರೆ ನೀರು ಬೇಕು, ನಾವು ಊಟ ಮಾಡಬೇಕು ಅಂದರೆ ನೀರು ಬೇಕು. ನೀರಿಲ್ಲದೆ ಇದ್ದರೆ ಅಡಿಗೆ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಂದಕ್ಕೂ ನೀರು ಇದು ಕಾರಣ ಅಂತನ್ನುವುದನ್ನು ತಿಳಿಸ್ತಾರೆ. ಅಂಥೇಳಿ ನೋಡಿ, ನಾವು ಯಾವುದೇ ಭೂಮಿ ತೆಗೆದುಕೊಳ್ಳಿ ಅಥವಾ ಎಲ್ಲೇ ನೀರು ಇಲ್ಲದೆ ಇರತಕ್ಕಂತಹ ಪ್ರದೇಶದಲ್ಲಿ ಹೋದರೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಅನೇಕ ಕಡೆಗೆ ನೋಡ್ತೇವೆ, ನೀರಿತ್ತು ಅಂತ ಆದರೆ ನೀವಲ್ಲಿ ಏನಿಲ್ಲದೆ ಇದ್ದರೂ ಜೀವನ ಮಾಡಬಹುದು. ಆದರೆ ನೀರೇ ಇಲ್ಲ ಅಂತ ಆದರೆ ನಾವು ಜೀವನವನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸತ್ಕರ್ಮಗಳನ್ನು ಮಾಡಬೇಕು ಅಂತಾದರೆ, ಆ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತಾದರೆ ನೀರು ನಮಗೆ ಅತ್ಯಂತ ಅವಶ್ಯಕವಾದದ್ದು ಅಂತ ಹೇಳ್ತಾರೆ. ಇನ್ನು ನಾವು ಮಾಡುವಂತಹ ಕರ್ಮಗಳಿಗೆ ಒಂದೊಂದು ದಿಕ್ಕುಗಳನ್ನು ಹೇಳ್ತಾರೆ. ಆದ್ದರಿಂದ ಯಾಕೆ ಅಂತಂದರೆ ಆಯಾ ದಿಕ್ಕುಗಳಲ್ಲಿ ಆಯಾ ದೇವತೆಗಳಿದ್ದಾರೆ. ಆ ದಿಕ್ಕುಗಳಲ್ಲಿ ನಾವು ಆ ಕರ್ಮಗಳನ್ನು ಮಾಡಿದಾಗ ಆ ಕರ್ಮ ಅದು ಸಾರ್ಥಕವಾಗ್ತದೆ. ಹಾಗೆ ಬ್ರಹ್ಮದೇವರು ಅದೆಲ್ಲವನ್ನು ಸೃಷ್ಟಿ ಮಾಡ್ತಾರೆ. ದಿಕ್ಕುಗಳನ್ನು 10 ದಿಕ್ಕುಗಳನ್ನು ಸೃಷ್ಟಿ ಮಾಡ್ತಾರೆ. ಸತ್ಕರ್ಮಕ್ಕೆ ಪೂರ್ವ ದಿಕ್ಕನ್ನು ಸೃಷ್ಟಿ ಮಾಡ್ತಾರೆ. ಕಷ್ಟವನ್ನು ದಾಟಲಿಕ್ಕಾಗಿ ಉತ್ತರ ದಿಕ್ಕನ್ನು ಸೃಷ್ಟಿ ಮಾಡ್ತಾರೆ. ನಾವು ಆಯಾಸ ಪಟ್ಟಾಗ ಸುಧಾರಿಸಿಕೊಳ್ಳಲಿಕ್ಕಾಗಿ ಪಶ್ಚಿಮ ದಿಕ್ಕನ್ನು ಸೃಷ್ಟಿ ಮಾಡುತ್ತಾರೆ. ಹಿರಿಯರಿಗೆ ತರ್ಪಣ ಕೊಡುವುದಕ್ಕಾಗಿ ದಕ್ಷಿಣ ದಿಕ್ಕನ್ನು ಸೃಷ್ಟಿ ಮಾಡುತ್ತಾರೆ. ಅಧಪ್ಪತನಕ್ಕೆ ಅಧೋಲೋಕ, ಹೀಗೆ ಒಂದೊಂದು ದಿಕ್ಕುಗಳನ್ನು ಸೃಷ್ಟಿ ಮಾಡ್ತಾರೆ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ವಿಶೇಷವಾಗಿ ಯಾಕೆ ನೋಡಿ, ನಾವು ಏನೇ ಕರ್ಮ ಮಾಡಿದರೂ ಪೂರ್ವ ದಿಕ್ಕಿಗೆ ಕರ್ಮಗಳನ್ನು, ಯಾಕೆಂದರೆ ಆ ದಿಕ್ಕಿನಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಅಂತನ್ನುವುದಕ್ಕಾಗಿ ಪೂರ್ವ ದಿಕ್ಕಿನಲ್ಲಿ ನಾವು ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತಲೂ ಹೇಳ್ತಾರೆ. ಈ ಎಲ್ಲದನ್ನು ಸೃಷ್ಟಿಯಾದ ಮೇಲೆ ಅದರಿಂದ ನಾವು ಕಷ್ಟಪಟ್ಟಾದರೂ ಸತ್ಕರ್ಮಗಳನ್ನು ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಯಾಕಂದರೆ ಬೇರೆ ಕೆಲಸಗಳನ್ನು ಅನಾಯಾಸವಾಗಿ ಮಾಡಿಬಿಡುತ್ತೇವೆ, ಆದರೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಅದು ನಾವು ಪ್ರಯತ್ನ ಮಾಡಿದರೇನೇ ಆಗ್ತದೆ. ಯಾಕೆಂದರೆ ಏನೋ ಕೆಲಸ ಇರ್ತದೆ. ಈಗ ದೇವರ ಪೂಜೆ ಮಾಡಬೇಕು ಅಂದರೆ ಅಲ್ಲಿಂದ ಏಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಕೆಲಸಗಳನ್ನು 10 ಕಡೆ ಓಡಾಡಿಕೊಂಡು ಮಾಡಬಹುದು. ಆದರೆ ದೇವರ ಪೂಜೆಯನ್ನು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಓಡಾಡಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ಕಡೆ ಕೂತು ಅಲ್ಲಿ ಒಮ್ಮೆ ಪೂಜಾಕ್ಕೆ ಕೂತ ಮೇಲೆ ಆಸನದಿಂದ ಏಳಬಾರದು ಅಂತ ಹೇಳ್ತದೆ ಶಾಸ್ತ್ರ. ಅದಕ್ಕೆ ಆಸನ ಜಯ ಅಂತ ಕರೀತಾರೆ. ಅಂದರೆ ಕೆಳಗೆ ಕುಳಿತುಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು. ಇವತ್ತು ನೋಡ್ತೀವಿ, ಇಲ್ಲಿ ಎಷ್ಟೋ ಜನರಿಗೆ ಕೆಳಗೆ ಕುಳಿತುಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ರೂಢಿನೂ ಇಲ್ಲ. ಯಾಕಂದರೆ ಹೊರಗೆ ಕೆಲಸಕ್ಕೆ ಹೋದಾಗಲೂ ಮೇಲೆ ಕೂಡೋದೇ ಪರಿಸ್ಥಿತಿ, ಇನ್ನು ಮನೆಗೆ ಬಂದಾಗಲೂ ಅದೇ ರೂಢಿ ಇರೋದರಿಂದ ಕೆಳಗೆ ಕುಳಿತುಕೊಳ್ಳುವಂತಹದ್ದೇ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದೇವರ ಪೂಜಾ, ನಾವು ಊಟ ಎಲ್ಲವನ್ನ ಕೆಳಗೆ ಭೂಮಿ ಮೇಲೆ ಕೂತ್ಕೊಳ್ಳೇ ಮಾಡಬೇಕು ಅಂಥೇಳಿಯೇ ನೋಡಿ. ದೇವಸ್ಥಾನಗಳನ್ನು ಎಂದೂ ಅಂತರದೊಳಗೆ ಮಾಡೋದಿಲ್ಲ. ಯಾಕೆ ಅಂದರೆ ಭೂಮಿ ಸಹಿತವಾಗಿಯೇ ಇರಬೇಕು. ಅಂತರದಲ್ಲಿ ಯಾವ ಕರ್ಮಗಳನ್ನು ಮಾಡಬಾರದು. ಆದರೆ ಇವಾಗೆಲ್ಲ ಅನಿವಾರ್ಯ ನೋಡ್ರಿ. ಅಪಾರ್ಟ್ಮೆಂಟ್ ಅಂತ ಹೋದ ಮೇಲೆ ಅಲ್ಲಿ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಂತರೂ ಸಾಕಷ್ಟು ಕಡೆ ಹೇಳ್ತಾರೆ ವಾಸ್ತು ಪ್ರಕಾರ
ವಾಸ್ತು ಪ್ರಕಾರ ಅಂದರೆ ಮೊದಲನೇದೇ ಅಪಾರ್ಟ್ಮೆಂಟ್ ಅನ್ನೋದೇ ವಾಸ್ತು ಪ್ರಕಾರ ಅಲ್ಲ. ಯಾಕೆ ಅಂತಂದರೆ ಭೂಮಿ ಸಹಿತವಾಗಿದ್ದದ್ದೇ ಅದು ಮೊದಲನೇದ್ದು. ಭೂಮಿ ಸಹಿತ ಅದಕ್ಕೆ ಹಾಗಾದರೆ ಏನು ಮಾಡಬೇಕು? ಯಾಕಂದರೆ ಈಗೆಲ್ಲ ನಾವು ದೊಡ್ಡ ದೊಡ್ಡ ಸಿಟಿ ಒಳಗೆ ಜೀವನ ಮಾಡೋದರಿಂದ ಎಲ್ಲನೂ ಸಾಧನೆ ಮಾಡಿ ನಾವು ಇರ್ತೀವಿ ಅನ್ನೋದು ಕಷ್ಟ. ಹಾಗಾದರೆ ಕೊನೆ ಪಕ್ಷ ಏನು ಅಂದರೆ ಮಿನಿಮಮ್ ವಾಸ್ತು ಆದರೂ ನಾವು ವಾಸ ಮಾಡತಕ್ಕಂತಹ ಮನೆ ಅಲ್ಲಿ ಆ ಮಿನಿಮಮ್ ಆದರೂ ಇರಬೇಕು. ಅಂದರೆ ಆಗ್ನೇಯಕ್ಕೆ ಅಡಿಗೆ ಮನೆ, ಹೀಗೆ ಆಯಾ ದಿಕ್ಕಿನಲ್ಲಿ ಆ ಈಶಾನ್ಯಕ್ಕೆ ನೀರು, ಹೀಗೆ ಮಿನಿಮಮ್ ಆದರೂ ಇರಬೇಕು. ಯಾಕಂದರೆ ಎಲ್ಲನೂ ನಾವಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಸಾಧ್ಯವೂ ಇಲ್ಲ. ದೇವರ ಮನೆಯೇ ಇರೋದಿಲ್ಲ. ಎಷ್ಟೋ ಕಡೆಗೆ ನಾವು ನೋಡ್ತೀವಿ, ಒಂದೇನೋ ಸಣ್ಣ ಕಪಾಟ ಥರ ತಂದಿಟ್ಟಿರ್ತಾರೆ. ಅಂದರೆ ಬೇಕಾದಷ್ಟು ದೊಡ್ಡ ಮನೆ ಮಾಡಿದರೂ ದೇವರಿಗೆ ಮಾತ್ರ ಸ್ಥಳ ಇರೋದಿಲ್ಲ. ಆದ್ದರಿಂದ ಎಂದಿಗೂ ಹಾಗಲ್ಲ. ಯಾಕಂದರೆ ಇವತ್ತು ನಾವು ಏನಿದ್ದೇವೆ, ಇವತ್ತು 2 ಹೊತ್ತು ಊಟ ಮಾಡ್ತೇವೆ, ಇವತ್ತು ಸುಖವಾಗಿದ್ದೇವೆ ಅಂದರೆ ಅದು ಹಿರಿಯರು ಮಾಡಿದ ಅನುಗ್ರಹ, ನಾವು ಮಾಡಿದ ಯಾವುದೋ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಹಾಗೂ ಪರಮಾತ್ಮ ಕೊಟ್ಟಂತಹ ಅನುಗ್ರಹ. ಇಲ್ಲದಿದ್ದರೆ ಇವತ್ತು ಎಷ್ಟು ಜನ ಇದ್ದಾರೆ, ಎಷ್ಟೋ ಜನಕ್ಕೆ 1 ಹೊತ್ತು ಊಟಕ್ಕೂ ಗತಿ ಇಲ್ಲ, ಅಂತಹ ಪರಿಸ್ಥಿತಿಯೂ ಇದೆ. ಇವತ್ತು ಎಷ್ಟೋ ಕಡೆಗೆ ನೋಡ್ತೇವೆ. ಈ ಸರಿ ನೋಡ್ರಿ, ಪಂಚಾಂಗದ ಪ್ರಕಾರ ಈ ವರ್ಷ ಸಾಕಷ್ಟು ಮಳೆ ಆಗಬೇಕು. ಆದರೆ ಈಗಿನ ಪರಿಸ್ಥಿತಿ ಅನೇಕ ವಿಜ್ಞಾನಿಗಳು ಹೇಳಿದ ಪ್ರಕಾರ ಈ ವರ್ಷ ಅದರ ಬರಗಾಲ ಬರುವಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಥೇಳಿಯೇ ನಮ್ಮ ಸ್ವಾಮಿಗಳು ಪ್ರತಿಯೊಂದು ಕಡೆ ಮಹಾಭಾರತ ವಿರಾಟ ಪ್ರವಚನದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲಿ ಪಂಡಿತರಿದ್ದಾರೆ ನೀವೆಲ್ಲರೂ ಅವಶ್ಯವಾಗಿ ಅದನ್ನು ಪ್ರವಚನ ಈಗೆಲ್ಲ ಕಡೆ ಶುರು ಮಾಡ್ತಾ ಇದ್ದಾರೆ. ಯಾಕಂದರೆ ಒಳ್ಳೆ ಮಳೆ ಆಗಬೇಕು. ಮಳೆ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ, ನಾವು ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಇದ್ದರೆ ಬೆಳೆಯಿಂದ ನಾವು ಜೀವನ, ಇಲ್ಲದೇ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದೆಲ್ಲ ಯಾಕೆಂದರೆ ಅನೇಕರು ಮಾಡತಕ್ಕಂತಹ ಅಧರ್ಮದಿಂದ ಈ ತರಹದ ಅನೇಕ ಕಾರ್ಯಗಳಾಗ್ತದೆ. ಆದ್ದರಿಂದ ಸಾಧ್ಯವಿದ್ದಷ್ಟು ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ಹಾಗೆ ಕಾಲದ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ. ಯಾವಾಗ ಕಾಲ ಕೂಡಿ ಬರ್ತದೆ ಆಗ ಉತ್ತಮವಾದ ಕರ್ಮಗಳನ್ನು ಮಾಡಬೇಕು. ಎಂದಿಗೂ ಸೋಮಾರಿತನವನ್ನು ಮಾಡಬಾರದು ಅಂತನ್ನುವುದನ್ನು ತಿಳಿಸ್ತಾರೆ. ಮನಸ್ಸು ಮಾಡಿದ ಅಂತಂದರೆ ಎಲ್ಲ ಕೆಲಸವನ್ನು ಮುಗಿಸಿ ಅವರು ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮನಸ್ಸು ಯಾವಾಗಲೂ ಉತ್ತಮವಾಗಿದ್ದರೆ ಮಾತ್ರ ಉತ್ತಮವಾದ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾದರೆ ಮನಸ್ಸು ಉತ್ತಮವಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಯಾವುದೇ ರಾಗದ್ವೇಷಾದಿಗಳು ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಅದು ಎಂಥವರೇ ಇರಲಿ, ಅವರು ನಮ್ಮ ಕೆಟ್ಟದ್ದೇ ಮಾಡಿರಲಿ ಅಥವಾ ಏನೇ ಮಾಡಿರಲಿ, ಅದನ್ನೇ ಭಾಗವತ ನಮಗೆ ಹೇಳ್ತದೆ. ತಿತಿಕ್ಷಃ ಕಾರುಣಿಕಾಃ ಸಹೃದ ಸರ್ವದೇಹಿನಾಂ ಅಜಾತ ಶತ್ರವಶಾಂತಾಃ ಸಾಧವ ಸಾಧುಭೂಷಣಾಃ. ಅಜಾತ ಶತ್ರುಗಳು ಅಂದರೆ ಎಂದಿಗೂ ಅವರಿಗೆ ಶತ್ರುಗಳೇ ಇರೋದಿಲ್ಲ. ಹಾಗೆ ನಾವು ಜೀವನ ನಡೆಸಬೇಕು. ಇವತ್ತು ಸುಖ ಬಂದಾಗಲೂ ಒಂದೇ ರೀತಿಯಾಗಿರಬೇಕು. ಸುಖ ಬಂತು ಅಂತ ಹೇಳಿ ಭಾರೀ ಸಂತೋಷಪಟ್ಟು ಆಮೇಲೆ ದುಃಖ ಬಂತು ಅಂತ ಭಾರೀ ದುಃಖಪಟ್ಟು ಹಾಗೆ ಜೀವನವನ್ನು ಮಾಡಬಾರದು ಅಂತ ಭಾಗವತ ನಮಗೆ ಹೇಳುತ್ತದೆ. ಸುಖ ಬಂದಾಗಲೂ ಒಂದೇ ರೀತಿ ಇರಬೇಕು, ದುಃಖ ಬಂದಾಗಲೂ ಅದೇ ರೀತಿ ಸ್ವೀಕಾರ ಮಾಡಬೇಕು. ಸುಖ ಬಂದಾಗ ಹೇಗೆ ಸುಖವನ್ನು ಸ್ವೀಕಾರ ಮಾಡ್ತೇವೆ, ದುಃಖವನ್ನು ಅದೇ ರೀತಿಯಾಗಿ ಸ್ವೀಕಾರ ಮಾಡಬೇಕು. ಅಂದಾಗ ನಿಜವಾಗಿ ನಾವು ಉತ್ತಮ ಅಂತರುವುದನ್ನು ತಿಳಿಬೇಕು. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಯಾರ ಬಗ್ಗೆಯೂ ರಾಗದ್ವೇಷಾದಿಗಳು ಇರಬಾರದು. ಆ ಮನಸ್ಸಿನಿಂದಲೇ ಎಲ್ಲ ರೋಗಗಳಿಗೆ ಕಾರಣ. ನಾವು ಮನಸ್ಸಿನಲ್ಲಿ ಅನೇಕ ಕಡೆ ತಿಳಿಸ್ತಾರೆ, ನಾವು ಏನು ಮನಸ್ಸಿನಲ್ಲಿ ಸುಪ್ತವಾದ ಮನಸ್ಸು, ನಮಗೆ ಯಾರೋ ಏನೋ ಬೈದರು ಅಥವಾ ಯಾರೋ ಏನೋ ಅಂದರು, ಯಾರೋ ಏನೋ ಕೆಟ್ಟದು, ಅದನ್ನು ನಾವೇನು ತಲೆಯಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೆ, ಅದೇ ನಮ್ಮ ರೋಗಗಳಿಗೆ ಕಾರಣವಾಗ್ತದೆ ಅಂತ ತಿಳಿಸ್ತಾರೆ. ಆದ್ದರಿಂದ ನೋಡ್ರಿ, ಯಾರು ನಮಗೆ ಏನೇ ಅನ್ನಲಿ, ಯಾರು ಏನೇ ಮಾಡಲಿ, ನಮಗೆ ಏನು ಒಳ್ಳೆಯದಾಗಬೇಕು ಅಂತಿತ್ತು ಅಂದರೆ ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನಮಗೆ ಕೆಟ್ಟದ್ದು ಆಗಬೇಕು ಅಂತಿದ್ರು, ನಮ್ಮ ಪಾಪದ ಫಲ ಇತ್ತು ಅಂದರೆ ಅದನ್ನು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರು ಯಾರೋ ಏನೋ ಅಂದರು ಅಂಥೇಳಿ ನಾವು ಅವ್ರಿಗೇನೋ ಮಾಡ್ತೀವಿ ಎನ್ನುವುದು ಇವತ್ತು ಸಾಕಷ್ಟು ಕಡೆ ನಾವು ನೋಡುತ್ತೇವೆ. ಏನೋ ಮಾಟ ಮಂತ್ರ ಮಾಡೋದು ಸಾಕಷ್ಟು ಕಡೆಗೆ, ತಮ್ಮ ಮನೆಯವರಲ್ಲಿಯೇ ಮಾಡೋದು ಇದೆ, ಅಂತಹ ಪರಿಸ್ಥಿತಿ ಇದೆ. ಆದ್ದರಿಂದ ಅದು ಯಾವುದೂ ಇಲ್ಲ. ನಮ್ಮ ಒಳ್ಳೆಯದಾಗಬೇಕು ಅಂತಿತ್ತು ಅಂತಾದರೆ, ನಮ್ಮ ಪುಣ್ಯ ಇತ್ತು ಅಂತಾದರೆ ಪರಮಾತ್ಮ ಒಳ್ಳೆಯದನ್ನೇ ಮಾಡ್ತಾನೆ, ಒಳ್ಳೆಯದೇ ಆಗ್ತದೆ. ಅದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂಥೇಳಿಯೇ ಯಾವುದು ವಿಚಾರ ಮಾಡದೇನೆ ನಾವು ಏನು ಮಾಡಬೇಕು, ನಾವು ನಮ್ಮ ಮನೆಯಲ್ಲಿ ಮಾಡಬೇಕಾದಂತಹ ಕರ್ಮಗಳು ಅದನ್ನು ನಾವು ಮಾಡ್ತಾ ಹೋಗಬೇಕೇ ಹೊರತು ಅವರು ಮಾಡಲಿಲ್ಲ ನಾವು ಮಾಡಿದ್ವಿ ಅದು ಯಾವುದೂ ಸಂಬಂಧ ಇಲ್ಲ. ಆದ್ದರಿಂದ ಹಾಗೆ ತಿಳಿದು ಆ ಕರ್ಮಗಳನ್ನು ಮಾಡಬೇಕು ಅಂತನ್ನುವುದನ್ನು ಹೇಳ್ತಾರೆ. ಗುರು ಹಿರಿಯರ
ಆಶೀರ್ವಾದ ಇದು ಅತ್ಯಂತ ಅವಶ್ಯಕವಾದದ್ದು ಅಂತ ತಿಳಿಸ್ತಾರೆ. ಮತ್ತು ಹಿತೈಷಿಗಳು ಮಾತು ಬುದ್ಧಿವಾದ ಇದು ಅತ್ಯಂತ ಅವಶ್ಯಕವಾದದ್ದು. ಹೀಗೆ ಆ ಎಲ್ಲ ವಿಧವಾದದ್ದು ಹೇಳ್ತಾರೆ. ಅದಾದ ಮೇಲೆ ಶತ್ರುಗಳ ಮೇಲೆ ಕ್ರೋಧ, ಆ ಕ್ರೋಧದಿಂದಾಗಿ ಅನೇಕ ರೀತಿಯಾದಂತಹ ಮನಸ್ಸಿನಲ್ಲಿ ನಮಗೆ ತೊಂದರೆಗಳಾಗ್ತವೆ ಅಂತ ತಿಳಿಸ್ತಾರೆ. ಈ ಎಲ್ಲ ವಿಧವಾದದ್ದನ್ನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಮನಸ್ಸನ್ನು ಸೃಷ್ಟಿ ಮಾಡ್ತಾರೆ, ಮಾತು ಸೃಷ್ಟಿ ಮಾಡ್ತಾರೆ, ಕಾಲ ಸೃಷ್ಟಿ ಮಾಡ್ತಾರೆ, ಕಾಮ ಅಪೇಕ್ಷಾ ಅಂತನವನ್ನು ಸೃಷ್ಟಿ ಮಾಡ್ತಾರೆ. ನೋಡಿ ಹೇಗೆ ನಮಗೆ ಯಾರೋ ಎಲ್ಲೋ ಮನೆಗೆ ಹೋಗ್ತೇವೆ, ನಮಗೆ ಅವ್ರು ಕರೆದು ಕೂಡಿಸ್ಬೇಕು ಅಂತಲೂ ಅಪೇಕ್ಷೆ ಇರ್ತದೆ, ನಮಗೆ ಅವ್ರು ಗೌರವ ಕೊಡಬೇಕು. ಯಾವಾಗ ಅವರು ಗೌರವ ಕೊಡೋದಿಲ್ಲ ಆಗ ನಮಗೆ ಅದಕ್ಕೆ ಕಾಮ, ಕಾಮ ಆದ ಮೇಲೆ ಕ್ರೋಧ, ಹೀಗೆ ಒಂದಕ್ಕೊಂದು ಸಂಬಂಧ ಇಟ್ಟಿದ್ದಾನೆ ಪರಮಾತ್ಮ. ಯಾವಾಗ ನಾವು ಅಪೇಕ್ಷಾ ಮಾಡ್ತೇವೆ, ಆ ಅಪೇಕ್ಷಾ ಪೂರ್ಣವಾಗದೇ ಇದ್ದಾಗ ಸಿಟ್ಟು ಬರ್ತದೆ. ಸಿಟ್ಟಿನ ಭರದಲ್ಲಿ ಏನು ಮಾಡ್ತೇವೆ, ಏನು ಮಾತನಾಡ್ತೇವೆ ನಮಗೆ ಎಚ್ಚರವೇ ಇರೋದಿಲ್ಲ. ದಕ್ಷ ಪ್ರಜಾಪತಿ ಮಾಡಿದ್ದು ಅದೇ. ರುದ್ರದೇವರು ಬಂದಾಗ ಎದ್ದು ನಿಲ್ಲಬೇಕು ಅಂತ ಅಪೇಕ್ಷಾ ಮಾಡಿದ. ಆ ರುದ್ರದೇವರು ತಾರತಮ್ಯದಲ್ಲಿ ದಕ್ಷ ಪ್ರಜಾಪತಿ ಉತ್ತಮನಾಗಿರ್ತಕ್ಕಂಥವರು. ಇವನು ಬರೀ ತನ್ನ ಅಳಿಯ ಅಂತನ್ನುವುದು ಅಷ್ಟೇ ತಲೆಯಲ್ಲಿ. ಅವರು ಎದ್ದು ನಿಲ್ಲ ಅಂತನ್ನುವ ಒಂದೇ ಒಂದು ಕಾರಣಕ್ಕೆ ಆಹುತಿಯನ್ನು ಕೊಡಲಿಲ್ಲ. ಅದರಿಂದ ಅನೇಕ ಅನರ್ಥಗಳಾಯಿತು. ಕೊನೆಗೆ ಏನಾಯಿತು, ದಕ್ಷ ಪ್ರಜಾಪತಿಯ ರುಂಡವನ್ನೇ ರುದ್ರದೇವರು ವೀರಭದ್ರಾವತಾರವನ್ನು ತಾಳಿ ಅವರ ರುಂಡವನ್ನೇ ಕತ್ತರಿಸಿ ಹಾಕ್ತಾರೆ. ತನ್ನ ಮಗಳಾಗಿರ್ತಕ್ಕಂತಹ ಸತೀದೇವಿ ತಂದೆಯ ಮುಂದಿನ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ನೋಡ್ರಿ, ಅಂದರೆ ಒಂದು ಸಿಟ್ಟಿನಿಂದ ಎಷ್ಟೆಲ್ಲ ಅನರ್ಥಗಳಾಗ್ತದೆ ಅಂತನ್ನುವುದನ್ನು ಈ ದಕ್ಷ ಪ್ರಜಾಪತಿಯ ಕಥೆಯಿಂದ ನಾವು ಕೇಳಬಹುದು. ಆದ್ದರಿಂದ ಹಾಗೆ ಅಪೇಕ್ಷಾ ಅಂತನ್ನುವುದನ್ನು ನೋಡ್ರಿ, ನಾವು ಮಠಕ್ಕೆ ಹೋಗಿರ್ತೇವೆ, ಏನೋ ನಾನು ಮೇಲಿನ ಎಲೆಯ ಮೇಲೆ ನಾನು ಕೂಡಬೇಕು, ನಾನು ಕೆಳಗೆ ಕೂಡೋದಿಲ್ಲ. ಎಲ್ಲಿ ಕೂತ್ರು ಅದೇ ಒಂದೇ ಊಟ, ನಾವು ಮ್ಯಾಲೆ ಕೂತರು ಅದೇ ಊಟ, ಕೆಳಗೆ ಕೂತರು ಅದೇ ಊಟ. ಆಮೇಲೆ ನಮಗನಿಸ್ತದೆ ಒಬ್ಬರಿಗೆ ಬೇರೆ ವ್ಯವಸ್ಥೆ ಮಾಡ್ತಾರೆ, ಇನ್ನೊಬ್ಬರಿಗೆ ವ್ಯವಸ್ಥೆ. ತಾರತಮ್ಯ ಅಂತನ್ನುವುದು ಇಲ್ಲ ಅಂತಾದರೆ ಯಾವ ವ್ಯವಸ್ಥೆನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಮಾಡುವಂತಹ ಕೆಲಸದಲ್ಲಿ ಯಾವುದೋ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಹಾಗಾದ್ರೆ ನಾವು ತಾರತಮ್ಯನೇ ಬೇಡ ಅಂತ ಹೇಳಿ ನಾವು ಬಾಸ್ ಪಕ್ಕಕ್ಕೆ ಹೋಗಿ ಕೂತು ಕೆಲಸ ಮಾಡಲಿಕ್ಕೆ ಸಾಧ್ಯ? ಎಂದಿಗೂ ಸಾಧ್ಯ ಇಲ್ಲ. ಹಾಗಾದರೆ ನಮ್ಮ ಈ ಕೆಲಸದಲ್ಲಿ ತಾರತಮ್ಯವನ್ನು, ದೇವತೆಗಳಲ್ಲೇ ತಾರತಮ್ಯವನ್ನು ಒಪ್ತೇವೆ, ನಮ್ಮಲ್ಲಿ ನಾವು ತಾರತಮ್ಯವನ್ನು ಒಪ್ಪೋದಿಲ್ಲ. ಅವ್ರಿಗೆ ಯಾಕೆ ಮೇಲೆ ಕೂಡಿಸ್ತೀರಿ, ನಮಗೆ ಯಾಕೆ ಕೆಳಗೆ ಕೂಡಿಸ್ತೀರಿ? ಅದು ಎಂದಿಗೂ ಅಲ್ಲ. ಒಂದು ವ್ಯವಸ್ಥೆ ಅಂತ ಆಗಬೇಕು, ಒಂದು ಕಾರ್ಯಕ್ರಮ ಉತ್ತಮ ಅಂತ ಆಗಬೇಕಾದರೆ ಆ ರೀತಿಯಾದದ್ದನ್ನು ಅವಶ್ಯವಾಗಿ ಮಾಡಲೇಬೇಕಾಗ್ತದೆ. ಆದ್ದರಿಂದ ಹಾಗೆ ನಾವು ಆ ಯಾವ ಅಪೇಕ್ಷಾ ಇಟ್ಟುಕೊಳ್ಳದೇನೆ ನಾವು ಜೀವನವನ್ನು ಮಾಡ್ತಾ ಇದ್ದಾಗ ಯಾರು ನಮಗೆ ಗೌರವ ಕೊಡಲಿ ಬಿಡಲಿ ಯಾವುದು ದುಃಖ ಅಂತ ಆಗೋದಿಲ್ಲ. ಯಾವಾಗ ನಾವು ಅಪೇಕ್ಷಾ ಇಟ್ಟುಕೊಳ್ಳುತ್ತೇವೆ, ಇವರು ನಮಗೆ ಗೌರವ ಕೊಡಬೇಕು, ಅವರು ನಮಗೆ ಕರಿಬೇಕು, ಅವರು ನಮಗೆ ಕೂಡಿಸ್ಬೇಕು ಅಂಥೇಳಿ, ಆಗ ಆ ಕಾರ್ಯ ಆಗದೇ ಇದ್ದಾಗ ಅದರಿಂದ ಅನೇಕ ಅವರ ಮೇಲೆ ಸಿಟ್ಟು ಮಾಡುತ್ತೇವೆ, ಏನೋ ಮಾಡ್ತೇವೆ, ಅವ್ರ ಜೊತೆ ಮಾತನಾಡುತ್ತೇವೆ, ಈ ತರಹದ ಕಾರ್ಯಗಳಾಗ್ತದೆ. ಅದರಿಂದ ಎಂದಿಗೂ ಒಳ್ಳೆಯದಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಕಾಮ, ಕ್ರೋಧ, ರತಿ ಇವುಗಳಿಗೆ ಅನುಗುಣವಾಗಿ ವಿವಿಧವಾದಂತಹ ಜೀವಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರಂತೆ. ಮುಂದೆ ಮಾನಸಪುತ್ರರಾದಂತಹ ಸನಕಾದಿಗಳ ಸೃಷ್ಟಿಯನ್ನು ಮಾಡ್ತಾರೆ. ಅದಾದ ಮೇಲೆ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ ಅಂತನ್ನುವ 7 ಪ್ರಜಾಪತಿಗಳ ಸೃಷ್ಟಿಯನ್ನು ಬ್ರಹ್ಮದೇವರು ಮಾಡ್ತಾರೆ. ಈ ಎಲ್ಲರಿಗೂ ಕೂಡ ಮಾನಸಪುತ್ರರು ಅಂತ ಕರೀತಾರೆ. ಈ ಸಪ್ತರ್ಷಿಗಳಿಂದಲೇ 7 ವಂಶಗಳು ಬಂತು ಅಂತನ್ನುವುದನ್ನು ತಿಳಿಸ್ತಾರೆ. ಇವರಲ್ಲಿಯೇ ದೇವತೆಗಳು ಅವತಾರವನ್ನು ಮಾಡಿದ್ದಾರೆ. ಆ ವಂಶಗಳಲ್ಲಿ ಬಂದಂತಹ ಎಲ್ಲ ಜನರು ಕ್ರಿಯಾವಂತರು, ಪ್ರಜಾವಂತರು ಆಗಿ ಉತ್ತಮವಾದಂತಹ ಜೀವನವನ್ನು ನಡೆಸಿದವರು ಅಂತ ಹೇಳ್ತಾರೆ. ಅಂಥೇಳಿಯೇ ಸಪ್ತರ್ಷಿಗಳ ಸ್ಮರಣೆ ಅತ್ಯಂತ ಅವಶ್ಯಕವಾದದ್ದು. ನೋಡಿ, ನಾವು ಅನೇಕ ವ್ರತ ನಿಯಮಗಳನ್ನು ಮಾಡ್ತೇವೆ. ಋಷಿಪಂಚಮಿ ಇರಬಹುದು ಅಥವಾ ಅನಂತ ವ್ರತ, ಹೀಗೆ ಅನೇಕ ವ್ರತಗಳನ್ನು ಮಾಡ್ತೇವೆ. ಅಲ್ಲೆಲ್ಲ ವಿಶೇಷವಾಗಿ ಆ ಋಷಿಗಳ ಸ್ಮರಣೆ ಮಾಡಬೇಕು ಅಂತನ್ನುವುದನ್ನು, ಹಾಗೂ ಶ್ರಾವಣ ಮಾಸ ಬಂತು ಅಂತಾದರೆ ಜನಿವಾರವನ್ನು ಹಾಕ್ಕೊಳ್ಳುತ್ತೇವೆ. ಅಲ್ಲಿಯೂ ಕೂಡ ಆ ಸಪ್ತಋಷಿಗಳ ಪೂಜೆಯನ್ನು ಹೇಳಿದ್ದಾರೆ. ಅಷ್ಟು ಆ ಋಷಿಗಳಿಗೆ ಇರುವಂತಹ ಮಹತ್ವ, ಹಾಗೂ ಗೋತ್ರ ಪ್ರವರ್ತಕರಿಗೆ ಗೌರವವನ್ನು ಕೊಡಬೇಕು. ಇದೆಲ್ಲವೂ ನಮ್ಮ ಮೇಲೆ ಇರುವಂತಹ ಒಂದು ಭಾರ. ಅದನ್ನು ನಾವು ಅವಶ್ಯವಾಗಿ ಪಾಲನೆ ಮಾಡಲೇಬೇಕು ಅಂತನ್ನುವುದನ್ನು ತಿಳಿಸ್ತಾರೆ. ನಾವು ಯಾವ ಗೋತ್ರದಲ್ಲಿ ಬಂದಿದ್ದೇವೆ, ಆ ಗೋತ್ರದ ಮೂಲ ಋಷಿಗಳು ಅದು ನಮ್ಮ ವಂಶ ಅಂತನ್ನುವುದನ್ನು ನಾವು ತಿಳಿಯಬೇಕು. ಇವತ್ತು ಎಷ್ಟೋ ಜನರಿಗೆ ಗೋತ್ರ ಅಂತ ಕೇಳಿದರೆ ಗೋತ್ರನೇ ಗೊತ್ತಿರೋದಿಲ್ಲ.
ಆದ್ದರಿಂದ ಎಂದಿಗೂ ಹಾಗಲ್ಲ. ಅದಕ್ಕೆ ನೋಡಿ, ಮೊನ್ನೆ ಸ್ವಾಮಿಗಳು ಮೈಸೂರಿನಲ್ಲಿ ಪ್ರವಚನ ಹೇಳುವಾಗ ಅದನ್ನೇ ಹೇಳಿದರು. ಏನು ಅಂದರೆ, ಮೊದಲನೇದ್ದು ನೀವೇನು ಮಾಡ್ತಿರೋ ಬಿಡ್ತಿರೋ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಎರಡನೇದ್ದು, ನಾವು ಈ ಕುಲದಲ್ಲಿ ಈ ವಂಶದಲ್ಲಿ ಬಂದಿದ್ದೇವೆ ಅಂದಮೇಲೆ ಆ ಕುಲದಲ್ಲಿ ವಂಶದಲ್ಲಿ ಮಾಡಬೇಕಾದಂತಹ ಆಚರಣೆಗಳು ಅದನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದರೆ ಯಾರು ಮಾಟ ಮಂತ್ರ ಮಾಡಿಸ್ಲಿ ಏನು ಮಾಡಲಿ ಅದು ಯಾವೂ ನಮಗೇನೂ ತಟ್ಟೋದಿಲ್ಲ. ನಾವು ಮನೆಯಲ್ಲಿ ದೇವ್ರ ಪೂಜಾನೂ ಮಾಡದೇನೆ, ದೇವರ ಒಂದೊಂದು ದೀಪಾನೂ ಹಚ್ಚದೇನೆ ನಾವು ಹಾಗೆ ಜೀವನವನ್ನು ಮಾಡ್ತೀವಿ ಅಂದರೆ ಮತ್ತು ಅದರ ಶಾಪ ನಾವು ತಟ್ಟುತ್ತದೆ. ಮನೆಯಲ್ಲಿ ಒಂದು ಸಾಲಿಗ್ರಾಮಕ್ಕೆ ನಾವು ಅಭಿಷೇಕ ಮಾಡಿ ಪೂಜೆ ಮಾಡೋದಿಲ್ಲ. ಎಷ್ಟೋ ಕಡೆ ನೋಡ್ತೀವಿ ನಾವು ದೇವರ ಮನೆಯಲ್ಲಿ ಆ ಬಾಗಿಲನ್ನೂ ತೆಗೆದಿರೋದಿಲ್ಲ. ಎಷ್ಟೋ ಕಡೆ ಅಷ್ಟು ಹೊಲಸಿರ್ತದೆ ದೇವರ ಮನೆಯಲ್ಲಿ. ಎಂದಿಗೂ ಹಾಗಲ್ಲ. ದೇವರ ಮನೆ ಸ್ವಚ್ಛ ಮಾಡಿದರೆ ಅಶ್ವಮೇಧ ಯಾಗ ಫಲ ಅಂತ ಹೇಳಿದ್ದಾರೆ. ಮನೆಯ ಕಸ ತೆಗೆದ್ರೆ, ಅದಕ್ಕೆ ನೋಡ್ರಿ, ಹೆಂಡತಿಯಾದವಳಿಗೆ ಯಾವ ಕರ್ಮಗಳನ್ನು ಹೇಳಿಲ್ಲ. ಎಲ್ಲವನ್ನೂ ಪತ್ಯಂತರ್ಗತ, ಗಂಡನ ಅಂತರ್ಗತನಾಗಿರ್ತಕ್ಕಂತಹ ಅಲ್ಲಿಯೇ ಕರ್ಮವನ್ನು ಮಾಡಬೇಕು. ಹೇಗೆ ಮನೆ ಸ್ವಚ್ಛ ಮಾಡೋದು? ಮನೆ ಸ್ವಚ್ಛ ಮಾಡುವುದು ಅಂದರೆ ಅದು ನಮಗೇನೋ ಮನೆ ಸ್ವಚ್ಛ ಮಾಡ್ತೀವಿ ಅಲ್ಲ, ಅದು ಮನೆಯೂ ಪರಮಾತ್ಮ. ಆ ಪರಮಾತ್ಮನ ಒಂದು ರೂಪ ಅಂತ ತಿಳಿದು ಅದನ್ನು ಸ್ವಚ್ಛ ಮಾಡುವುದರಿಂದ ಆ ಪರಮಾತ್ಮನ ಪುಣ್ಯ ಬರುತ್ತದೆ, ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಹೇಗೆ ನಾವು ದೇಹ ಪೂಜೆಯನ್ನು ಮಾಡ್ತೇವೆ, ಒಬ್ಬ ಬ್ರಾಹ್ಮಣನನ್ನು ಕರೆದು ಹೇಗೆ ಪೂಜೆಯನ್ನು ಮಾಡ್ತೇವೆ, ಹಾಗೆ ಇದು ಗೇಹ ಪೂಜಾ, ಗೃಹ ಪೂಜಾ, ಮನೆಯನ್ನು ಸ್ವಚ್ಛ ಮಾಡುವುದು ಕೂಡ ಅದು ಒಂದು ಪೂಜಾ ಅಂತ ಕರೆಸಿಕೊಳ್ಳುತ್ತದೆ. ಅಂಥೇಳಿ ಪ್ರತಿನಿತ್ಯ ಗಂಡ ದೇವರ ಪೂಜೆ ಮಾಡಬೇಕು ಅಂದರೆ ಎಲ್ಲ ವಿಧವಾದ ತಯಾರಿಯನ್ನು ಹೆಂಡತಿ ಮಾಡಿಕೊಡಬೇಕು. ಹೆಂಡತಿ ಪೂಜೆ ಮಾಡದೇ ಇದ್ದರೂ ಗಂಡ ಪೂಜೆ ಮಾಡಿದಾಗ ಏನು ಪುಣ್ಯ ಬರ್ತದೆ ಆ ಎಲ್ಲ ಸಹಕಾರಿಯಾಗಿ ಮಾಡಿಕೊಟ್ಟಾಗ ಆ ಎಲ್ಲ ಪುಣ್ಯವನ್ನು ಹೆಂಡತಿ ಪಡಿತಾಳೆ ಅಂತನ್ನುವುದನ್ನು ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ಹಾಗೆ ಉತ್ತಮವಾಗಿರ್ತಕ್ಕಂತಹ ಕ್ರಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಪ್ರಕೃತಿಯಾದಂತಹ ನೀರಿನಿಂದ ನಿಮಿತ್ತಕವಾದಂತಹ ಅನೇಕ ವಿಧವಾದ ಕಾರ್ಯಗಳನ್ನು ಸೃಷ್ಟಿ ಮಾಡ್ತಾರಂತೆ ಬ್ರಹ್ಮದೇವರು. ಸತ್ವಗುಣದಿಂದ ಶಾಂತತೆ, ರಜೋಗುಣದ ಚಟುವಟಿಕೆ, ತಮೋಗುಣದ ರೋಷ, ಆಕ್ರೋಶ ಇವೆಲ್ಲವೂ ಅಲ್ಲಿ ಸೃಷ್ಟಿಯಾಗ್ತವೆ. ಅದನ್ನೇ ದೇವತೆಗಳು, ಮನುಷ್ಯರು, ರಾಕ್ಷಸರು ಅಂತ ವಿಭಾಗವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಈ ಎಲ್ಲವನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರು ಯಜ್ಞವನ್ನು ಮಾಡುವುದಕ್ಕಾಗಿ ಮಂತ್ರಗಳು ಬೇಕು. ಮಂತ್ರಗಳಿಲ್ಲ ಅಂದರೆ ಯಜ್ಞವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 4 ವಿಧವಾದ ತಮ್ಮ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತನ್ನುವ 4 ವೇದಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ. ಯಾರು ಇದರ ಅನುಷ್ಠಾನವನ್ನು ತಿಳಿದಿದ್ದಾರೆ ಅವರೆಲ್ಲರೂ ದೇವತೆಗಳಿಂದ ಅನುಗ್ರಹವನ್ನು ಪಡೆದವರು ಅಂತ ತಿಳಿಸ್ತಾರೆ. ಅಂಥೇಳಿಯೇ ನಾವು ಏನೇ ದಾನ ಧರ್ಮವನ್ನು ಮಾಡಬೇಕಾದಾಗ ಶ್ರೋತ್ರಿಯರಾದ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಯಾಕೆಂದರೆ ವೇದಗಳನ್ನು, ಶಾಸ್ತ್ರಗಳನ್ನು ತಿಳಿದವರಿಗೆ ದಾನವನ್ನು ಕೊಟ್ಟಾಗ ಅದು ಕೊಟ್ಟದ್ದೂ ಸಾರ್ಥಕವಾಗ್ತದೆ. ಹಾಗೂ ನಾವು ಯಾವ ಉದ್ದೇಶವಾಗಿ ಕೊಟ್ಟಿರುತ್ತೇವೆ ಆ ಎಲ್ಲ ವಿಧವಾದ ಪಾಪಗಳು ಪರಿಹಾರವಾಗ್ತವೆ. ಎಲ್ಲಿ ಆಚರಣೆಗಳೇ ಇರೋದಿಲ್ಲ ಅಂತಹ ವ್ಯಕ್ತಿಗಳಿಗೆ ನಾವು ದಾನವನ್ನು ಮಾಡಿದಾಗ ಅದು ಎಂದಿಗೂ ಸಾರ್ಥಕವಾಗುವುದಿಲ್ಲ. ಆದ್ದರಿಂದ ದಾನ ಅಂತಾದರೆ ಅದು ಸತ್ಪಾತ್ರರಲ್ಲಿಯೇ ದಾನವನ್ನು ಮಾಡಬೇಕು. ಇವತ್ತು ಅನೇಕ ಕಡೆ ನಾವು ನೋಡುತ್ತೇವೆ, ಇಲ್ಲ ಯಾರೋ ಬಡವರಿದ್ದಾರೆ ನಾವು ಅವ್ರಿಗೆ ಸಹಾಯ ಮಾಡ್ತೇವೆ, ಸಹಾಯ ಮಾಡಬಾರದು ಅಂತ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳೇ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಎಲ್ಲ ಹೇಳಿದ್ದಾರೆ. ನೋಡ್ರಿ, ಮಾಘ ಮಾಸ ಪ್ರಾರಂಭವಾಯಿತು ಅಂತಾದರೆ ಪ್ರಪಾದಾನ ಅಂತ ಹೇಳಿದ್ದಾರೆ ಮಾಘ ಮಾಸ ಮಹಾತ್ಮೆಯಲ್ಲಿ. ಪ್ರಪಾದಾನ ಅಂದರೆ ಏನು? 4 ರೋಡುಗಳು ಕೂಡುವಂತಹ ಸ್ಥಳದಲ್ಲಿ ನೀರಿನ ಟ್ಯಾಂಕ್ ಕಟ್ಟಿಸ್ಬೇಕಂತೆ. ಯಾಕೆಂದರೆ ಬಿಸಿಲುಗಾಲ ಪ್ರಾರಂಭವಾಗ್ತದೆ, ಓಡಾಡುವಂತಹ ಜನರಿಗೆ, ಪ್ರಾಣಿಗಳಿಗೆ ಉಪಯೋಗವಾಗಬೇಕು ಅಂತ. ಹಾಗಾದರೆ ನಮ್ಮ ಧರ್ಮದಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ನಾವು ಅದು ಯಾವುದೂ ತಿಳಿದುಕೊಳ್ಳದೇನೆ, ಮನೆಯಲ್ಲಿ ಯಾವ ಧರ್ಮಗಳನ್ನು ಮಾಡದೇನೆ ನಾನು ಹೊರಗೆ ಹೋಗಿ ಎಲ್ಲೋ ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡ್ತೇನೆ. ಅನಾಥಾಶ್ರಮಕ್ಕೆ ಹೋಗಿ ದಾನ ಮಾಡುವುದು ತಪ್ಪಲ್ಲ. ನೀನು ಮನೆಯೊಳಗೆ ಮಾಡಬೇಕಾದದನ್ನು ಮಾಡದೇನೆ ಅಲ್ಲಿ ಹೋಗಿ ಏನು ಮಾಡೋದಿದೆ, ಅದು ಉಪಯೋಗ ಇಲ್ಲ. ಮನೆಯೊಳಗೆ ಮಾಡಬೇಕಾದದ್ದನ್ನು ಮಾಡಲೇಬೇಕು. ಹೊರ ಹೋಗಿ ಸಮಾಜ ಅಂಥೇಳಿಯೇ ಶಾಸ್ತ್ರ ಹೇಳ್ತದೆ. ನಾವು ಗಳಿಸುವಂತಹ ಹಣವನ್ನು 4 ವಿಭಾಗ ಮಾಡಬೇಕು. ಒಂದು ಭಾಗ ನಮ್ಮ ಜೀವನಕ್ಕಾಗಿ, ಇನ್ನೊಂದು ಭಾಗ ಮಕ್ಕಳಿಗಾಗಿ, ಮತ್ತೊಂದು ಭಾಗ ದಾನ ಧರ್ಮಕ್ಕಾಗಿ, ಮತ್ತೊಂದು ಭಾಗ ಸಮಾಜ ಸೇವೆಗಾಗಿ. ಹೀಗೆ 4 ವಿಭಾಗ ಮಾಡಿ ಅದನ್ನು ಉಪಯೋಗ ಮಾಡಿದಾಗ ನಿಜವಾಗಿ ನಾವು ಗಳಿಸಿದ ಹಣ ಸಾರ್ಥಕವಾಗ್ತದೆ. ಇಲ್ಲದೇ ಇದ್ದರೆ ಅದರಿಂದಲೂ ಪಾಪವನ್ನು ಪಡಿತೇವೆ ನಾವು. ಯಾಕೆ ಅಂತಂದರೆ ಅದಕ್ಕೆ ದ್ರವ್ಯ ಶುದ್ಧಿ ಅಂತ ಹೇಳ್ತಾರೆ. ಯಾಕೆಂದರೆ ನಮಗೆ ಬಂದಂತಹ ದುಡ್ಡು
ಆ ಬಾಸ್ ಅವನು ಎಂತಹ ದುಡ್ಡು ತಂದು ನಮಗೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಅದು ಒಳ್ಳೆಯ ರೀತಿ ತಂದು ಕೊಟ್ಟಿದ್ದಾನೋ ಅಥವಾ ಕೆಟ್ಟ ರೀತಿ ತಂದು ಕೊಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ. ಇದಕ್ಕೆ ದ್ರವ್ಯ ಶುದ್ಧಿ ಅಂತ ಕರೀತಾರೆ. ಆದ್ದರಿಂದ ನಾವು ಈ ಸಮಾಜದಲ್ಲಿದ್ದೇವೆ, ಆದ್ದರಿಂದ ಸಮಾಜಕ್ಕೂ ನಮ್ಮಿಂದ ಉಪಯೋಗವಾಗಬೇಕು. ಯಾರೋ ಬಡವರಿದ್ದಾರೆ, ಅವರಿಗೆ ನಮ್ಮಿಂದ ಏನು ಸಹಾಯವಾಗ್ತದೆ ಆ ಸಹಾಯ, ಯಾರೋ ಸ್ಕೂಲಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಅವ್ರಿಗೆ ತೊಂದರೆ ಇರ್ತದೆ, ಅಂಥವ್ರಿಗೆ ನಮ್ಮಿಂದ ಏನು ಸಹಾಯವಾಗ್ತದೆ, ಅಥವಾ ನಮಗೆ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಆಗದೇ ಇದ್ದರೂ ಯಾವುದೋ ಮಠ ದೇವಸ್ಥಾನ ಅಥವಾ ಯಾವುದೋ ಸಂಸ್ಥೆಗಳಿಂದ ಮಾಡ್ತಾ ಇರ್ತಾರೆ, ಅಂಥಲ್ಲಿ ನಾವು ಕೊಟ್ಟು ಆ ರೀತಿ ಅದು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಭಾಗವತ ತೃತೀಯ ಸ್ಕಂದದಲ್ಲಿ ತಿಳಿಸ್ತಾರೆ. ನಾವು ಹೌದು ಮನೆಯೊಳಗೆ ದೇವ್ರ ಪೂಜಾ ಮಾಡ್ತೀವಿ, ಎಲ್ಲ ವ್ರತನೆ ಮಾಡ್ತೀವಿ, ಹಾಗಾದ್ರೆ ನಾವೆಲ್ಲ ಅತ್ಯಂತ ಉತ್ತಮರಾಗಿದ್ದೇವೆ ಅಂದರೆ ಅಲ್ಲ ಅಂತ ಹೇಳ್ತದೆ ಭಾಗವತ. ಸ್ವಯಂ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಮನೆಯಲ್ಲಿ ನನ್ನ ಪೂಜೆ ಮಾಡಿ ಹೊರಗಡೆಗೆ ಪ್ರಾಣಿ ಪೂಜೆ ಮಾಡದೇ ಇದ್ದರೆ ಮಾಡಿದಂತಹ ಎಲ್ಲ ಪೂಜೆ ವ್ಯರ್ಥ ಅಂತ ಪರಮಾತ್ಮ ಹೇಳ್ತಾನೆ. ಹಾಗಾದ್ರೆ ಹೊರಗಡೆ ಪ್ರಾಣಿ ಪೂಜಾ ಅಂದ್ರೆ ಏನು ಮಾಡಬೇಕು? ಪ್ರಾಣಿಗಳಿಗೆ ಆಹಾರ ಹಾಕುವುದೇ ಅದು ಪ್ರಾಣಿ ಪೂಜಾ ಅಂತ. ಆಕಳ ಆದರೆ ಮನೆಯೊಳಗೆ ತಂದು ಪೂಜೆ ಮಾಡಬಹುದು. ನಾಯಿ ನರಿ ಹಂದಿ ಅವನ್ನೆಲ್ಲ ನೀವೆಲ್ಲ ಮನೆಯೊಳಗೆ ಹುಟ್ಟಿದರೆ ಸ್ನಾನ ಮಾಡಬೇಕು ಅಂತ ಹೇಳ್ತೀವಿ. ಆದ್ದರಿಂದ ಅವುಗಳಿಗೆ ಆಹಾರ ಹಾಕುವುದೇ ಅದು ಪ್ರಾಣಿ ಪೂಜಾ ಅಂತ ಕರೆಸಿಕೊಳ್ಳುತ್ತದೆ. ಆದ್ದರಿಂದ ಅವಶ್ಯವಾಗಿ ಆಹಾರ ಅಂಥೇಳಿ ನೋಡ್ರಿ, ಪ್ರತಿನಿತ್ಯ ಗೋಗ್ರಾಸವನ್ನು ಕೊಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ವೈಶ್ವದೇವಾದಿಗಳನ್ನು ಮಾಡಬೇಕು. ಎಷ್ಟೋ ಜನರಿಗೆ ಆಗುವುದಿಲ್ಲ. ಹಾಗಾದರೆ ಎಲ್ಲೋ ಆಕಳಗಳನ್ನು ಸಾಕಿರುತ್ತಾರೆ, ಅಲ್ಲಿ ನಮ್ಮ ಕೈಯಿಂದ ಏನು ಸಾಧ್ಯ ಇದೆ, ತಿಂಗಳಿಗೂ ಅಥವಾ ವರ್ಷಕ್ಕೂ ಒಂದು ಬಾರಿ ಅಲ್ಲಿ ಅದನ್ನು ಕೊಟ್ಟು, ಅಂದರೆ ನಾವು ಮಾಡದೇ ಇರತಕ್ಕಂತಹ ಪಾಪನೂ ಬರೋದಿಲ್ಲ, ಪ್ರತಿನಿತ್ಯ ಮಾಡಬೇಕಾದಂತಹ ಪುಣ್ಯವೂ ಬರುತ್ತದೆ. ಆದ್ದರಿಂದ ಹಾಗೆ ವಿಚಾರ ಮಾಡಿ ಆ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಹೀಗೆ ಬ್ರಹ್ಮದೇವರು ಆ ಎಲ್ಲ ವೇದಗಳನ್ನು ಸೃಷ್ಟಿ ಮಾಡಿದರು. ಆ ವೇದವನ್ನು ತಿಳಿದಂಥವರು, ಅನುಷ್ಠಾನವನ್ನು ಮಾಡತಕ್ಕಂಥವರು, ಅವರು ಯಾವ ದಿಕ್ಕಿಗೆ ಅವರು ಕರ್ಮಗಳನ್ನು ಮಾಡಿದರೂ ಅವರಿಗೆಲ್ಲ ಹೋದರೂ ಅವರಿಗೆ ಜಯ ಅಂತ ತಿಳಿಸ್ತಾರೆ. ಯಾರು ವೇದಗಳನ್ನು ತಿಳಿದಿದ್ದಾರೆ ಅವರಿಗೆ ಯಾವುದೇ ದಿಕ್ಕಿಗೆ ಹೋಗಲಿ, ಏನೇ ಕಾರ್ಯಗಳನ್ನು ಮಾಡಲಿ, ಅವರಿಗೆ ಎಂದಿಗೂ ಸೋಲು ಅಂತರುವುದೇ ಇಲ್ಲ ಅಂತರುವುದನ್ನು ತಿಳಿಸ್ತಾರೆ. ಅದರಲ್ಲಿ ಋಗ್ವೇದದ ಪದ್ಯಗಳ ರೂಪ, ಯಜುರ್ವೇದವು ಗದ್ಯದ ರೂಪ, ಇನ್ನು ಸಾಮವೇದ ಇದು ಅತ್ಯಂತ ಉತ್ಸಾಹವನ್ನು ಬರತಕ್ಕಂತಹ ಗಾಯನ ರೂಪ, ಮತ್ತು ಯಜ್ಞವನ್ನು ವೇದಿಕೆ ಕ್ರಿಯಾಕಲಾಪ ಹೀಗೆ ಅನೇಕ ವಿಧವಾಗಿ ತಿಳಿಸುವಂತಹದ್ದು ಅಥರ್ವ ವೇದ ಅಂತಲೂ ತಿಳಿಸ್ತಾರೆ. ಇನ್ನು ನಾವು ಅನೇಕ ನೋಡ್ತೀವಿ, ಈಗೆಲ್ಲ ವಿಮಾನ ತಯಾರು ಮಾಡ್ತಾರೆ, ಇದೆಲ್ಲ ಹೇಳಿದ್ದೇ ಅಥರ್ವಣ ವೇದದಲ್ಲಿ. ಮಣ್ಣೂರಲ್ಲಿ ನಾವು ನೋಡ್ತೇವೆ, ಮಣ್ಣೂರಲ್ಲಿ ಕೇಶವದೇವರಿದ್ದಾರೆ, ಅಲ್ಲಿ ವೇದೇಶ ತೀರ್ಥರು ವೃಂದಾವನ ಇದೆ. ಆ ವೇದೇಶ ತೀರ್ಥರ ಟಿಪ್ಪಣಿ ಈ ಅಥರ್ವಣ ವೇದಕ್ಕೆ ಇವತ್ತು ನಮ್ಮ ಭಾರತದಲ್ಲಿ ಇಲ್ಲ. ಆ ಗ್ರಂಥ ಅದಿರೋದು ಜಪಾನ್ನಲ್ಲೋ ಇನ್ನೆಲ್ಲೋ ಇದೆ. ಯಾಕೆಂದರೆ ಇಡೀ ಅಥರ್ವಣ ವೇದ ಇರೋದೇ ಈ ಎಲ್ಲ ವಿಧವಾದಂತಹ ತಯಾರು ಮಾಡಲಿಕ್ಕೆ ಏನು ಉಪಯೋಗ ಬೇಕೋ ಅದೆಲ್ಲವೂ ಅಥರ್ವಣ ವೇದದಲ್ಲಿ ಹೇಳಿದ್ದಾರೆ. ಹೀಗೆ ಒಂದೊಂದು ವೇದಗಳು ಒಂದೊಂದಕ್ಕೆ ಉಪಯೋಗ ಆಗುವಂತೆ ಬ್ರಹ್ಮದೇವರು ಅವುಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ. ದೇವತೆಗಳು ಸತ್ವಗುಣದಿಂದ ಯಾವಾಗಲೂ ಶಾಂತರಾಗಿರುತ್ತಾರೆ, ಜ್ಞಾನಪ್ರಿಯರು ಆಗಿರುತ್ತಾರೆ. ಮನುಷ್ಯರು ಚಟುವಟಿಕೆ ಹಾಗೂ ಕೀರ್ತಿ, ಸನ್ಮಾನ, ಹಣ, ಸಂಪತ್ತು ಇವುಗಳಿಗಾಗಿ ಅವರು ಜೀವನವನ್ನು ಅದರಲ್ಲಿಯೇ ಕಷ್ಟಪಡ್ತಾ ಇರ್ತಾರೆ. ಎಂದಿಗೂ ಅದು ಜೀವನ ನೋಡಿ, ದುಡ್ಡು ಬೇಕು, ಜೀವನ ನಡೆಸಲಿಕ್ಕೆ ದುಡ್ಡು ಬೇಕು, ಆದರೆ ಅದೇ ಮುಖ್ಯವಾದ ಜೀವನ ಅಲ್ಲ. ಇವತ್ತು ನೋಡಿ, ಎಷ್ಟೋ ಜನ ಅಂತಾರೆ ಬೆಂಗಳೂರು ಸಾಕು, ನಾವು ಬಿಟ್ಟು ಹೋಗ್ತೀವಿ. ಎಂದಿಗೂ ಸಾಧ್ಯ ಇಲ್ಲ. ಒಬ್ಬ ಬಂದ್ವಿ ಅಂತ ಆದರೆ ಎಂದೂ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ. ಇನ್ನು ಎಲ್ಲೋ ನಾವು ಹೋಗ್ತೀವಿ ಅಂದರೆ ನಮಗೆ ಇಲ್ಲಿ ಹೇಗೆ ವ್ಯವಸ್ಥೆ ಇರ್ತದೆ, ಅಲ್ಲಿ ಇನ್ನೊಂದು ಕಡೆ ಇರೋದಿಲ್ಲ. ಆದ್ದರಿಂದ ಎಂದಿಗೂ ಹಾಗಾಗಲಿಕ್ಕೆ, ಆದ್ದರಿಂದ ನಾವು ಎಲ್ಲಿ ಇರ್ತೇವೆ ಅಲ್ಲೇ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೌದು, ಊರಲ್ಲಿದ್ದಾಗ ಅಲ್ಲಿ ಮಾಡುವಂತಹ ಮಡಿ ಮೇಲಿಗೆ ಬೇರೆ ಇತ್ತು, ಅಲ್ಲೆಲ್ಲ ನಿತ್ಯ ಭಾವಿ ಸ್ನಾನ ಅದೆಲ್ಲ ಇತ್ತು. ಬೆಂಗಳೂರಲ್ಲಿ ಅದೆಲ್ಲ ಸಾಧ್ಯ ಇಲ್ಲ. ಹಾಗಾದರೆ ಇಲ್ಲೇನು ಮಾಡಬೇಕು? ಇಲ್ಲಿ ಮಿನಿಮಮ್ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಬಂದೇ ಬರ್ತದೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಇವತ್ತು ನೋಡಿ ಇಲ್ಲೆಲ್ಲ ಎಷ್ಟೋ ಕಡೆಗೆ ಬಾವಿಗಳಿದೆ, ಎಷ್ಟೋ ಕಡೆ ಇಲ್ಲ. ಹೌದು, ನಮಗೆ ಡೈರೆಕ್ಟ್ ನೀರು ಸಿಗೋದಿಲ್ಲ. ನೀವು ಅಪಾರ್ಟ್ಮೆಂಟ್ ಅಂತಲ್ಲಿ ಹೋದಾಗ ಡೈರೆಕ್ಟ್ ನೀರು ಸಿಗೋದಿಲ್ಲ ನಾವು ಸ್ನಾನಕ್ಕೆ. ಶಾಸ್ತ್ರ ನಮಗೆ ಅದಕ್ಕೂ ಉಪಾಯ ಹೇಳಿದ್ದಾರೆ. ನಾವು ಬೆಂಗಳೂರಿಗೆ ಬರಬೇಕು ಅಂತ ವಿಚಾರ ಮಾಡಿದಾಗ ನಮ್ಮ ಆಚಾರ ಒಂದೇ ಮಾತು ಹೇಳಿದರು, ಬೆಂಗಳೂರಿಗೆ ಹೋದ ಮೇಲೆ ಇಲ್ಲಿ ಹೆಂಗೆ ಮಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೊನೆಯ ಪಕ್ಷ ಏನು ಮಾಡಿ ಅಂದರೆ 100 ಕೊಡೋದಕ್ಕಿಂತ ಜಾಸ್ತಿ ಇರ್ತದೆ ಒಂದು ಟ್ಯಾಂಕಲ್ಲಿ, ಸಿಂಟ್ಯಾಕ್ಸಲ್ಲಿ. ಅಲ್ಲಿ ಯಾರೂ ಮುಟ್ಟೋದಿಲ್ಲ, ಅದು ಒಂದು ಮಡಿ ಅಂತ ಲೆಕ್ಕ. ಆದ್ದರಿಂದ ಅದನ್ನು ತೆಗೆದುಕೊಳ್ಳಬೇಕು ಅಂತ ನಮ್ಮ ಆಚಾರ ನಮಗೆ ಹೇಳಿದರು. ಅಂದರೆ ಹಾಗೆ ನಾವು ಧರ್ಮವನ್ನು, ಯಾಕೆಂದರೆ ಎಲ್ಲವನ್ನೂ ಕಡಿಮೆ ಮಾಡ್ಕೋತ ಬರಬೇಕು ಅಂತ ಅರ್ಥ ಅಲ್ಲ.
ಆದರೆ ಎಲ್ಲಿ ನಮಗೆ ಸಾಧ್ಯ ಇದೆ ಅದನ್ನು ಪರಿಪೂರ್ಣವಾಗಿ ಮಾಡಬೇಕು. ಎಲ್ಲಿ ನಮಗೆ ಆ ತರಹದ ಅನಾನುಕೂಲತೆ ಇದೆ ಆ ಅನಾನುಕೂಲತೆಯಲ್ಲೂ ಏನು ಅನುಕೂಲ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯ ಇದೆ ಆ ಧರ್ಮವನ್ನು ಮಾಡಲೇಬೇಕು. ಧರ್ಮವನ್ನು ಎಂದಿಗೂ ಬಿಡಬಾರದು ಅಂತನ್ನುವಂತೆ ಹಾಗೆ ಆ ಎಲ್ಲವನ್ನು ತಿಳಿದು ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ತಮೋಗುಣದ ಕೋಪ, ಆಕ್ರೋಶ, ಆಲಸ್ಯ ಇವೆಲ್ಲವೂ ರಾಕ್ಷಸರ ಜನ್ಮದಿಂದ ಬಂದಿರತಕ್ಕಂತಹ ಗುಣಗಳು ಅಂತಲೂ ತಿಳಿಸ್ತಾರೆ. ಹೀಗಾಗಿ ದೇವತೆಗಳ ಮೇಲೆ ಯಾವಾಗಲೂ ಯುದ್ಧ ಮಾಡುವುದು, ಕಲಹ ಮಾಡುವುದು ಇದೇ ಅವರ ಸ್ವಭಾವ ಅಂತಲೂ ತಿಳಿಸ್ತಾರೆ. ಮುಂದೆ ಬ್ರಹ್ಮದೇವರು ಅವರ ಮುಖದಿಂದ ದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಬ್ರಹ್ಮದೇವರ ಮುಖದಿಂದ ಬಂದಿರತಕ್ಕಂತಹ ಜ್ಞಾನ ಪರಂಪರೆಯೇ ಕೇಳೋದು ಹಾಗೂ ನೋಡುವುದು ಹಾಗೂ ಮಾತಾಡುವುದು ಈ ಎಲ್ಲ ವಿಧವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾರೆ. ಇನ್ನು ದೈವೀ ಸಾಹಿತ್ಯದ ಸಾಕ್ಷಾತ್ಕಾರಗಳಿಂದ ದೇವತೆಗಳಿಂದ ಹಾಗೂ ವಕ್ಷಸ್ಥಳದಿಂದ ಚತುರ್ಮುಖರಾದಂತಹ ಬ್ರಹ್ಮದೇವರು ಪಿತೃದೇವತೆಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ತಿಳಿಸ್ತಾರೆ. ಆದ್ದರಿಂದ ಎದೆಯಿಂದ ಹೊರಹೊಮ್ಮುವ ಪಿತೃಗಳಿಗೆ ವಾತ್ಸಲ್ಯ, ಅಭಿಮಾನ, ಪ್ರೀತಿ ಇದು ಸಹಜವಾದದ್ದು. ನೋಡಿ, ಯಾವ ಎದೆಯಿಂದ ಬ್ರಹ್ಮದೇವರ ಎದೆಯಿಂದ ಪಿತೃದೇವತೆಗಳು ಜನ್ಮವನ್ನು ಪಡೆದರು. ಆದ್ದರಿಂದ ಅವರಿಗೆ ಯಾಕೆಂದರೆ ನೋಡ್ರಿ ಎಲ್ಲಿ ಅಲ್ಲೇ ಮನಸ್ಸಿರ್ತದೆ. ಆದ್ದರಿಂದ ಹಿರಿಯರಿಗೆ ಯಾಕೆ ಸಣ್ಣವರು ನೋಡಿದರೆ ಅವ್ರ ಮೇಲೆ ಯಾವಾಗಲೂ ಪ್ರೀತಿ ವಾತ್ಸಲ್ಯ ಇರ್ತದೆ ಅಂದರೆ ಅದು ಅವರ ಸಹಜ ಸ್ವಭಾವವಾಗಿರ್ತಕ್ಕಂತಹ ಗುಣ ಅಂತನ್ನುವುದನ್ನು ತಿಳಿಸ್ತಾರೆ. ನನ್ನ ಮಗ, ನನ್ನ ಮರಿಮಗ ಅಂತ ಯಾವಾಗಲೂ ಎದೆತಟ್ಟಿ ಹೇಳ್ತೇವೆ ಅಂತ ಮಾತು ಹೇಳ್ತಾರೆ ಎಲ್ಲರೂ. ಯಾಕೆ ಅಂದರೆ ಅದು ಅವರ ಸಹಜ ಸ್ವಭಾವವಾಗಿರ್ತಕ್ಕಂಥ ಜನ್ಮತಃ ಬಂದಿರತಕ್ಕಂತಹ ಗುಣ ಅಂತನ್ನುವುದನ್ನು ತಿಳಿಸ್ತಾರೆ. ಮುಂದೆ ಉಪಸ್ಥ ಅಂತನ್ನುವ ಇಂದ್ರಿಯ ಮನುಷ್ಯರ ಸೃಷ್ಟಿಯಾಗುವುದಕ್ಕಾಗಿ ಅದರಿಂದ ಭೋಗ ಸಂಭೋಗ ಅದನ್ನೇ ವೈಭೋಗ ಅಂತ ಜೀವರು ತಿಳಿತಾರೆ. ಅದರಲ್ಲಿಯೇ ನಮ್ಮ ಜೀವನ ಮುಕ್ತಾಯ ಅಂತನ್ನುವುದು ಇದು ಮನುಷ್ಯರ ಸಹಜವಾದಂತಹ ಗುಣ ಅಂತಲೂ ತಿಳಿಸ್ತಾರೆ. ಮುಂದೆ ಬ್ರಹ್ಮದೇವರ ಹಿಬ್ಬಾಗ ಸೊಂಟದ ಭಾಗದಿಂದ ಅಸುರರ ಸೃಷ್ಟಿಯಾಗ್ತದಂತೆ. ಹಾಗಾಗಿ ದೈತ್ಯರು, ಅಸುರರು, ರಾಕ್ಷಸರು ಇವರಿಗೆ ದೇವರು, ಧರ್ಮ, ನೀತಿ ಅಂತನ್ನುವುದು ಎಂದಿಗೂ ಇಲ್ಲ. ಅದಕ್ಕೆ ಬೆನ್ನು ಮಾಡಿಯೇ ಅವರು ಜೀವನವನ್ನು ನಡೆಸ್ತಾರೆ ಅಂತ ತಿಳಿಸ್ತಾರೆ. ಅದೇ ದೈತ್ಯರ ಸ್ವಭಾವ ಅಂತನ್ನೋದನ್ನು ಹೇಳ್ತಾರೆ. ಅದೇ ಅವರ ಪ್ರವೃತ್ತಿ ಅಂತನ್ನೋದು ಹೇಳ್ತಾರೆ. ಹೀಗೆ ಸೃಷ್ಟಿ ಮತ್ತೆ ಮುಂದುವರಿತದೆ. ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ತೊಡಗಿಸಿಕೊಂಡು ಸನತ್ಕುಮಾರಾದಿಗಳಿಂದಲೂ ಸಂತತಿ ಸೃಷ್ಟಿ ಆಗದೇ ಇದ್ದಾಗ ಮತ್ತೆ ಸಿಟ್ಟಿಗೆ ಬರ್ತಾರೆ. ಸಿಟ್ಟಿಗೆ ಬಂದು ಹುಬ್ಬನ್ನು ಗಂಟು ಹಾಕಿ ಅದರಿಂದಲೇ ರುದ್ರದೇವರು ಬ್ರಹ್ಮದೇವರಿಂದ ಜನ್ಮವನ್ನು ಪಡೀತಾರೆ. ಯಾವಾಗ ಸಿಟ್ಟು ಬರುತ್ತದೆ ಹುಬ್ಬನ್ನು ಗಂಟು ಹಾಕ್ತಾರೆ, ಅಲ್ಲಿ ರುದ್ರದೇವರು ಜನ್ಮವನ್ನು ಪಡೀತಾರೆ. ಅಂತೂ ಮತ್ತೆ ಮುಂದಿನ ಸೃಷ್ಟಿ ಪ್ರಾರಂಭವಾಯಿತು ಅಂತ ಬ್ರಹ್ಮದೇವರು ಸಂತೋಷಪಟ್ಟಾಗ ತಾನೇ ತನ್ನ ಶರೀರವನ್ನು ಎರಡು ಹೋಳನ್ನಾಗಿ ಮಾಡಿಕೊಂಡು ಒಂದು ಪುರುಷ ರೂಪ ಒಂದು ಸ್ತ್ರೀ ರೂಪ ಅಂತ ಆಗ್ತದೆ. ಅದೇ ಸ್ವಯಂಭುವವನು ಮತ್ತು ಶತರೂಪಾದೇವಿ ಅಂತನ್ನುವುದನ್ನು ತಿಳಿಸ್ತಾರೆ. ಆದ್ದರಿಂದ ಈ ಸ್ವಯಂಭುವ ಮನುವಿನಿಂದಲೇ ಮುಂದೆ ಮನುಷ್ಯರ ಒಂದು ಸೃಷ್ಟಿ ಪ್ರಾರಂಭವಾಗ್ತದೆ ಅಂತ ಹೇಳ್ತಾರೆ. ಸ್ತ್ರೀ ಪುರುಷರ ಸಂಭೋಗದಿಂದ ಅಲ್ಲಿ ಮನುಷ್ಯರ ಜನ್ಮ ಪಡಿತಾರೆ ಅಂತ ತಿಳಿಸ್ತಾರೆ. ಸ್ವರ್ಗ ಭೂಮಿ ಎಲ್ಲವನ್ನ ಆಕ್ರಮಿಸಿಕೊಳ್ಳುತ್ತಾರೆ. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ ಇದು ಅಯೋನಿಜ, ಸ್ವಯಂಭೂಮನುವಿನಲ್ಲಾದಂತಹ ಸೃಷ್ಟಿ ಇದು ಯೋನಿಜ ಅಂತ. ಆದ್ದರಿಂದ ದಕ್ಷ ಪ್ರಜಾಪತಿಯವರೆಗೂ ಯಾವ ಅಂದರೆ ಸ್ತ್ರೀ ಪುರುಷರ ಸಂಪರ್ಕ ಇಲ್ಲದೇನೆ ಸೃಷ್ಟಿ ಆಗ್ತಾ ಇತ್ತು. ದಕ್ಷ ಪ್ರಜಾಪತಿಯಿಂದ ಮುಂದೆ ಸ್ತ್ರೀ ಪುರುಷರ ಸಂಪರ್ಕ ಇಲ್ಲದೇ ಇದ್ದರೆ ಸೃಷ್ಟಿನೇ ಇಲ್ಲ ಅಂತನ್ನುವಂತೆ ಮುಂದೆ ಪ್ರಾರಂಭವಾಯಿತು ಅಂತನ್ನುವುದನ್ನು ತಿಳಿಸ್ತಾರೆ. ಇದು ಆದ್ದರಿಂದ ಹಿಂದೆ ಬ್ರಹ್ಮದೇವರು ಮಾಡಿದ್ದು ಅಯೋನಿಜ, ಯೋನಿ ಸಂಪರ್ಕ ಇಲ್ಲದೇ ಇರುವಂತಹ ಸೃಷ್ಟಿ. ಸ್ವಯಂಭುವನದಿಂದ ಆದದ್ದು ಇದು ಯೋನಿಜ, ಯೋನಿ ಸಂಪರ್ಕದಿಂದ ಆಗುವಂತಹ ಸೃಷ್ಟಿ ಅಂತನ್ನುವುದನ್ನು ಹೇಳ್ತಾರೆ. ಹೀಗೆ ಬ್ರಹ್ಮದೇವರು ಅನೇಕ ವಿಧವಾದಂತಹ ಸೃಷ್ಟಿ ಅಂತನ್ನುವುದನ್ನು ತಿಳಿಸ್ತಾರೆ. ಆಯುಷ್ಮಾನ್ ಕೀರ್ತಿಮಾನ್ ಧನ್ಯ ಪ್ರಜಾವಾನ್ ಶತವಾನ್ ಭವೇತ್ ಆದಿಸರ್ಗಂ ವಿದಿತ್ವೇಮ ತಥೇಷ್ಟ ಗತಿಮಾಪ್ನುಯಾತ್. ಹೀಗೆ ಆ ಸ್ವಯಂಭೂವನು ಇವರು ಬ್ರಹ್ಮದೇವರ ಪುತ್ರನಾಗಿ ಜನ್ಮವನ್ನು ಪಡೆಯುತ್ತಾರೆ. ಅವರ ಮಗನೇ ಉತ್ತಾನಪಾದ ಅಂತನ್ನುವ ವ್ಯಕ್ತಿ, ಅವನಿಗೆ ಸೂನೃತ ಅಂತನ್ನುವ ಹೆಂಡತಿ. ಈ ಸೂನೃತ ಅಂತನ್ನುವಳು ಇವಳು ಅತ್ಯಂತ ಉತ್ತಮನಾಗಿರ್ತಕ್ಕಂಥವಳು, ಮೃದುವಾಗಿ ಮಾತನಾಡತಕ್ಕಂಥವಳು, ಅಷ್ಟು ಉತ್ತಮನಾಗಿರ್ತಕ್ಕಂತಹ ಈ ಸೂನೃತ
ಮತ್ತು ಅವರಿಗೆ ಇನ್ನೊಬ್ಬ ಪತ್ನಿ, ಅವಳು ಇಬ್ಬರು ವಿಧವಾಗಿರ್ತಕ್ಕಂತಹ ಪತ್ನಿಯರು. ಅವಳು ಧರ್ಮನಿಗೆ ಅಶ್ವಮೇಧವನ್ನು ಮಾಡಿದಂತಹ ಮಹಾಪುಣ್ಯದಿಂದ ಜನ್ಮವನ್ನು ಪಡೆದವಳು ಅಂತನ್ನುವುದನ್ನು ತಿಳಿಸ್ತಾರೆ. ಆ ಸೌಂದರ್ಯ ಪುಣ್ಯ ಎಲ್ಲವನ್ನ ಪಡೆದಿರ್ತಕ್ಕಂಥವಳು. ಅವಳಲ್ಲಿ ಜನ್ಮವನ್ನು ಪಡೆದವರೇ ಧ್ರುವರಾಜ, ಕೀರ್ತಿವಂತ, ಶಿವ, ಅಯಸ್ಪತಿ ಅಂತಲೂ 4 ಜನ ಮಕ್ಕಳು. ಇನ್ನು ಭಾರೀ ಹೆಚ್ಚು ಸಾಧನೆ ಮಾಡದೇನೆ ಈ ಧ್ರುವರಾಜನೇ ಮುಂದೆ 36,000 ವರ್ಷಗಳ ಕಾಲ ಇವನು ರಾಜ್ಯವನ್ನು ಆಳ್ತಾನೆ ಅಂತ ಒಂದು ಧ್ರುವರಾಜನ ಕಥೆಯನ್ನು ನಾವು ಕೇಳ್ತೇವೆ ಭಾಗವತದಲ್ಲಿ. ಇವನು ಉತ್ತಾನಪಾದನ ಮಗ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ ಆ ಧ್ರುವನ ತಪಸ್ಸು ಇಡೀ ಜಗತ್ತಿಗೆ ನೋಡಿ. ಇವತ್ತು ನಾವು ಅನೇಕ ನಕ್ಷತ್ರಗಳನ್ನು ನೋಡ್ತೇವೆ. ಧ್ರುವ ನಕ್ಷತ್ರಕ್ಕೆ ಯಾಕೆ ಅಷ್ಟು ಮಹತ್ವ ಅಂದರೆ ಅವರು ಮಾಡಿದಂತಹ ಕಾರ್ಯ ಅಷ್ಟು ಉತ್ತಮವಾದದ್ದು. ಅವರು ಮಾಡಿದಂತಹ ತಪಸ್ಸಿರಬಹುದು. ಸಣ್ಣ ವಯಸ್ಸಿನಲ್ಲಿ ಕೇವಲ ತನ್ನ ತಂದೆಯ ತೊಡೆಯ ಮೇಲೆ ಕೂಡ್ಲಿಕ್ಕೆ ಆಗಲಿಲ್ಲ ಅಂತ ಒಂದೇ ಒಂದು ಕಾರಣಕ್ಕಾಗಿ ತಪಸ್ಸಿಗೆ ಹೋಗ್ತಾರೆ. ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ. 5ನೇ ವರ್ಷಕ್ಕೆ, ಇವತ್ತು 5ನೇ ವರ್ಷಕ್ಕೆ ನಾವು ತಪಸ್ಸಲ್ಲ, ಮನೆಯೊಳಗೆ ಕೂತು ದೇವರಿಗೆ ನಮಸ್ಕಾರವೂ ಮಾಡೋದಿಲ್ಲ ಅಂತಹ ಪರಿಸ್ಥಿತಿ. ಆದರೆ ಧ್ರುವರಾಜ ಮಾಡಿದ್ದು ಅಂತಹ ಉತ್ತಮವಾದ ತಪಸ್ಸು. ಒಂದು ಹನಿ ನೀರನ್ನು ತೆಗೆದುಕೊಳ್ಳದೇನೆ ಮಾಡಿದಂತಹ ತಪಸ್ಸಿನಿಂದ ವಾಸುದೇವ ನಾಮಕ ಪರಮಾತ್ಮನ ಒಂದು ಅಪರೋಕ್ಷವನ್ನು ಮಾಡಿಕೊಂಡು ಆ ಪರಮಾತ್ಮನ ಅನುಗ್ರಹವನ್ನು ಪಡೆದು ಬರ್ತಾರೆ. ನೋಡಿ, ಒಂದಲ್ಲ ಎರಡಲ್ಲ, ಯಾವ ತಂದೆಯ ತೊಡೆಯ ಮೇಲೆ ಕೂಡಬೇಕು ಅಂತ ಇಷ್ಟೆಲ್ಲ ಧ್ರುವರಾಜ ತಪಸ್ಸು ಮಾಡಿದ. ಆದರೆ ಆ ತಪಸ್ಸಿನ ಪ್ರಭಾವದಿಂದ ಮುಂದವರಿಗೆ ಆ ಅಪೇಕ್ಷಾನೇ ಹೊರಟು ಹೋಯ್ತಂತೆ. ತಂದೆ ಭಾರೀ ಸಂತೋಷ ಬಂದು ಆ ಊರಿನ ಎದುರಿಗೆ ಅವನನ್ನು ಎದುರುಗೊಳ್ಳುತ್ತಾನೆ, ಒಳಗಡೆ ಕರ್ಕೊಳ್ತಾನೆ. ಅವನು ಯಾವ ಉದ್ದೇಶಕ್ಕೆ ಹೋಗಿದ್ದ ಆ ಉದ್ದೇಶವನ್ನು ಮರೆತು ಬಿಟ್ಟಿದ್ದ ಅವನು ಧ್ರುವರಾಜ. ಯಾಕೆಂದರೆ ನಾವು ಉತ್ತಮವಾದದ್ದರಲ್ಲಿ ರತರಾದಾಗ ನಮಗೆ ಅದು ಯಾವುದೂ ತಲೆಯಲ್ಲೇ ಬರೋದಿಲ್ಲ. ತಂದೆಯ ತಲೆಯ ಮೇಲೆ ಕೂಡಬೇಕು ಅಂತ ಅಪೇಕ್ಷೆ ಅವನಿಗೆ. ಆದರೆ ಯಾವಾಗ ಇಷ್ಟೆಲ್ಲ ತಪಸ್ಸು ಮಾಡಿ ಪರಮಾತ್ಮನ ಅಪರೋಕ್ಷ ಮಾಡಿಕೊಂಡು ಅನುಗ್ರಹವನ್ನು ಪಡೆದು ಬಂದ, ಅವನಿಗೆ ಅದು ಯಾವುದೂ ತಲೆಯಲ್ಲೇ ಇಲ್ಲ, ನಾ ಯಾವ ಉದ್ದೇಶಕ್ಕೆ ಹೋಗಿದ್ದೆ ಅಂತನ್ನುವುದು. ಉತ್ತಮನಾಗಿರ್ತಕ್ಕಂತಹ ಜೀವ ಅಂತಹ ಧ್ರುವರಾಜನಿಗೆ ಪರಮಾತ್ಮ ಕೊಟ್ಟದ್ದು ಭಾರೀ ಉತ್ತಮವಾದಂತಹ ಪದವಿ. ಒಂದಲ್ಲ ಎರಡಲ್ಲ 36,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾನಂತೆ ಧ್ರುವರಾಜ. ಕೊನೆಗೆ ಧ್ರುವ ನಕ್ಷತ್ರ ಅಂತನ್ನುವ ಅವನಿಗಾಗಿಯೇ ಒಂದು ಲೋಕವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತನ್ನುವುದನ್ನು ತಿಳಿಸ್ತಾರೆ. ಅಷ್ಟು ಆ ಧ್ರುವರಾಜನ ಮಹತ್ವ ಅಂತನ್ನುವುದನ್ನು ತಿಳಿಸ್ತಾರೆ. ಹೀಗೆ 1000 ದಿವ್ಯ ವರ್ಷಗಳವರೆಗೆ, ಅಂದರೆ ಮನುಷ್ಯರ 1 ವರ್ಷ, ದೇವತೆಗಳಿಗೆ 1 ದಿವಸ. ಈ ಲೆಕ್ಕಾಚಾರದಲ್ಲಿ ಮಾನವ ವರ್ಷದ 10,89,000 ವರ್ಷಗಳು ಅವನು ಮಾಡಿದಂತಹ ತಪಸ್ಸು ಅಂತನ್ನುವುದನ್ನು ತಿಳಿಸ್ತಾರೆ. ವಾಸುದೇವ ಪರಮಾತ್ಮ ಇವನ ಉಗ್ರವಾದ ತಪಸ್ಸಿಗೆ ಫಲವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಅಂತಂದರೆ ನೋಡ್ರಿ. ಹಾಗಾದರೆ ನೋಡ್ರಿ, ಆ ತಪಸ್ಸು ಮಾಡಿದ್ರೇ ಅಷ್ಟು ಫಲ. ಇವತ್ತು ನಾವು ಬರೀ ಪ್ರಾರ್ಥನೆ, ಸತ್ಯನಾರಾಯಣ ಕಥೆಯಲ್ಲಿ ಕೇಳ್ತೇವೆ, ನಾವು ಬರೀ ಪ್ರಾರ್ಥನಾ ಮಾಡಿದ್ರೇ ಆ ಬಂಧನದಲ್ಲಿರ್ತಕ್ಕಂಥವರೆಲ್ಲ ಬಿಡುಗಡೆ ಮಾಡ್ತಾನೆ ರಾಜ ಅಂತಂದರೆ, ಹಾಗಾದರೆ ನಾವು ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಎಂದಿಗೂ ಫಲ ಇಲ್ಲ ಅಂತ ಸಾಧ್ಯವೇ ಇಲ್ಲ. ಅದನ್ನೇ ಹೇಳ್ತಾರೆ, ನದೇವ ತೋಷಣಮೃತ. ನಾವು ದೇವತಾ ವಿಷಯಕವಾಗಿ ಏನೇನು ಕರ್ಮಗಳನ್ನು ಮಾಡ್ತೇವೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ಇಂದಲ್ಲ ನಾಳೆ ಆ ಫಲ ನಮಗೆ ಬಂದೇ ಬರ್ತದೆ. ಆ ಪುಣ್ಯವನ್ನು ನಾವು ಹೊಂದೇವೆ, ಅದನ್ನು ನಾವು ಅನುಭವಿಸ್ತೇವೆ. ಆದರೆ ನಮಗೆ ಹೀಗೇ ಆ ಫಲ ಬರಬೇಕು. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ, ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡಲಿಕ್ಕೆ ಮಾತ್ರ ಅಧಿಕಾರ, ನೀನು ಇಂಥ ಫಲ ಕೊಡು ಅಂತ ಕೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಕೇವಲ ಹರಿಪ್ರೀತನಾಗಲಿ ಅಂತ ಕರ್ಮವನ್ನು ಮಾಡಬೇಕಂತೆ. ಯಾಕಂದರೆ ನಾವು ಎಲ್ಲ ಕರ್ಮಗಳನ್ನು ಮಾಡೋದು ನನಗೇನೋ ಭೂಮಿ ಸಿಗಬೇಕು, ಅಥವಾ ನನಗೇನೋ ಆರೋಗ್ಯ ಸರಿಯಾಗಬೇಕು, ಅಥವಾ ನನಗೆ ಇಲ್ಲಂದೇನೋ ನೌಕರಿ ಸಿಗಬೇಕು, ಇದಕ್ಕಾಗಿಯೇ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ. ಆದರೆ ಹರಿಪ್ರೀತನಾಗಲಿ ಅಂತ ನಾವು ಕರ್ಮಗಳನ್ನು ಮಾಡೋದೇ ತುಂಬ ಕಡಿಮೆ. ಅಂಥೇಳಿ ನೋಡಿ, ಅಧಿಕ ಮಾಸದಲ್ಲಿ ಯಾಕೆ ಗೃಹ ಪ್ರವೇಶ ಮಾಡಬಾರದು ಅಂತ ಹೇಳ್ತಾರೆ, ವಿವಾಹ ಮಾಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ಅವೆಲ್ಲ ಸಕಾಮವಾದ ಕರ್ಮ, ಅವು ನಮಗೆ ಅಪೇಕ್ಷಾ ಇರುವಂತಹ ಕರ್ಮ. ಆ ಯಜ್ಞ ಯಾಗಾದಿಗಳನ್ನು ಮಾಡಬಾರದು ಅಂತ ಹೇಳ್ತಾರೆ ಅಧಿಕ ಮಾಸದಲ್ಲಿ. ಎಂತಹದ್ದು ಅಪೇಕ್ಷಾ ಇಟ್ಟುಕೊಂಡು ಮಾಡುವಂತಹ ಯಾವ ಯಜ್ಞ ಯಾಗಾದಿಗಳನ್ನು ಮಾಡಬಾರದು. ಆದರೆ ಹರಿಪ್ರೀತನಾಗಲಿ ಅಂತ ಮಾಡುವುದಾದರೆ ಅವಶ್ಯವಾಗಿ ಎಲ್ಲ ವಿಧವಾದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಹಾಗೆ ನಾವು ಏನೇ ಕರ್ಮಗಳನ್ನು ಮಾಡಿದಾಗ ಎಲ್ಲವೂ ಹರಿಪ್ರೀತನಾಗಲಿ ಅಂತ ಕರ್ಮಗಳನ್ನು ಮಾಡಿದಾಗ ಅದು ನಿಜವಾಗಿ ನಮ್ಮ ಮುಕ್ತಿಗೆ ಕಾರಣವಾಗ್ತದೆ. ಇಲ್ಲದೇ ಇದ್ದರೆ ಅಪೇಕ್ಷಾ ಇಟ್ಟುಕೊಂಡು ಮಾಡುವಂತಹ ಎಲ್ಲ ಕರ್ಮಗಳಿಂದ
ಪುಣ್ಯ ಬರೋದಿಲ್ಲ ಅಂತಲ್ಲ, ಪುಣ್ಯ ಒಂದೇ ಬರುತ್ತದೆ, ಮಾಡಿದ ಕರ್ಮಕ್ಕೆ ಪುಣ್ಯ ಇದ್ದೇ ಇದೆ. ಆದರೆ ಅದು ನಮ್ಮ ಸಂಸಾರಕ್ಕೆ ಕಾರಣವಾಗ್ತದೆ, ಮುಕ್ತಿಗೆ ಕಾರಣವಾಗುವುದಿಲ್ಲ ಅಂತ ತಿಳಿಸ್ತಾರೆ. ಹೀಗೆ ಆ ಎಲ್ಲ ವಿಧವಾಗಿರ್ತಕ್ಕಂತಹ ಅವನು ಮಾಡಿದಂತಹ ಉಗ್ರವಾದ ತಪಸ್ಸಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಹೇಳ್ತಾರೆ. ಸಪ್ತರ್ಷಿಗಳ ಸ್ತೋತ್ರ ಮಾಡುವುದಾಗಲಿ, ಅಥವಾ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿರಲಿ, ಮಂತ್ರ ಕೊಟ್ಟ ನಾರದರಿರಲಿ, ಇವರೆಲ್ಲರಿಗೂ ಉತ್ತಮವಾಗಿರ್ತಕ್ಕಂತಹ ಕಾರ್ಯವನ್ನು ಆ ಧ್ರುವರಾಜ ಮಾಡಿದಂತೆ ಜೀವರು ಕೂಡ ತಂದೆ ತಾಯಿಗಳಿಗೆ ನಾವು ಕೀರ್ತಿಯನ್ನು ತರ್ತೀವೋ ಇಲ್ಲವೋ, ಆದರೆ ಅಪಕೀರ್ತಿಯನ್ನು ಎಂದಿಗೂ ತರಬಾರದು ಅಂತರುವುದನ್ನು ತಿಳಿಸ್ತಾರೆ. ಯಾಕೆಂದರೆ ತಂದೆ ತಾಯಿಗಳು ಒಂದು ವೇಳೆ ಅವರು ಅಸಮಾಧಾನಗೊಂಡರೆ, ಅವರು ಶಾಪವನ್ನು ಕೊಟ್ಟರೆ ಅದು ಎಂದಿಗೂ ನಮ್ಮ ವಂಶಕ್ಕೆ ಒಳ್ಳೆಯದಾಗುವುದಿಲ್ಲ ಅಂಥೇಳಿಯೇ ಮನೆಯಲ್ಲಿ ಶ್ರಾದ್ದ ಇತ್ತು ಅಂತಾದರೆ ಪಿತೃದೇವತೆಗಳು ಬೆಳಗ್ಗೆಯಿಂದ ಸಂಜೆ 4ರವರೆಗೂ ಕಾಯ್ತಾರಂತೆ. ಇವತ್ತು ನನ್ನ ಮಗ ಶ್ರಾದ್ದ ಮಾಡ್ತಾನೆ ಅಂತ. ಅಲ್ಲಿ ಸಂಜೆ 4ರವರೆಗೂ ಕಾಯ್ದಾಗ ಮಗ ಮಾಡದೇ ಇದ್ದಾಗ ಆ ಪಿತೃದೇವತೆಗಳು ಶಾಪವನ್ನು ಕೊಟ್ಟು ಹೋಗ್ತಾರಂತೆ. ನಿನ್ನ ವಂಶ ಇದು ನಾಶವಾಗಲಿ ಅಂತ ಅದೇ ಪಿತೃಗಳು ಶಾಪವನ್ನು ಕೊಡ್ತಾರೆ. ಅಷ್ಟು ಶ್ರಾದ್ದಕ್ಕೆ ಇರುವಂತಹ ಮಹತ್ವ ಇವತ್ತು ಎಷ್ಟೋ ಕಡೆಗೆ ನಾವು ನೋಡ್ತೇವೆ. ಫೋನ್ ಮಾಡ್ತಾರೆ, ಆಚಾರ್ಯ ಇಲ್ಲ ಇವತ್ತು ಶ್ರಾದ್ದ ಇತ್ತು, ಮರೆತು ಬಿಟ್ಟಿರಿ, ಊಟ ಮಾಡಿಬಿಟ್ಟಿರಿ, ಏನು ಮಾಡಬೇಕು? ತಂದೆ ತಾಯಿಗಳು ಇಡೀ ವರ್ಷದಲ್ಲಿ ಬರೋದೇ 2 ಶ್ರಾದ್ದ, ಒಂದು ಪಕ್ಷಮಾಸದಲ್ಲಿ, ಒಂದು ಕಾಲ ಶ್ರಾದ್ದ. ನಾವು ಬೇಕಾದ ರಜಾ ಹಾಕ್ತೇವೆ, ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನೋದಕ್ಕೆ ಏನೋ ರಜಾ ಹಾಕ್ತೇವೆ, ಏನೋ ಹೇಳ್ತೇವೆ, ಏನೋ ಮಾಡ್ತೇವೆ. ಆದರೆ ಮನೆಯಲ್ಲಿ ಏನೋ ಶ್ರಾದ್ದ ಮಾಡಬೇಕು ಇದೊಂದು ಕೂಡ ನಮಗೆ ಆವಾಗ ಸಮಸ್ಯೆ ಬರ್ತದೆ. ಒಬ್ರು ಯಾರೋ ಹಿಂದಕ್ಕೆ ಈಗ ಕೆಲವು ದಿವಸಗಳ ಹಿಂದೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಇಲ್ಲ ಹೀಗೆ ಶ್ರಾದ್ದ ಇದೆ, ಅದಕ್ಕೆ ನಮಗೆ ಮಾಡಲಿಕ್ಕೆ ಅನಿವಾರ್ಯ ಇದೆ, ಅದಕ್ಕೆ ಯಾರಾದರೂ ಬ್ರಾಹ್ಮಣರಿಂದ ಮಾಡಿಸ್ಬೋದಾ? ಆಯ್ತು, ವ್ಯವಸ್ಥೆ ಮಾಡ್ತೀವಿ. ಏನು ಅನಿವಾರ್ಯ ಅಂದರೆ ಅವ್ರ ಮನೆಯ ರಿಜಿಸ್ಟ್ರೇಷನ್ ಅಂತೆ. ನನ್ನ ಮನೆಯ ರಿಜಿಸ್ಟ್ರೇಷನ್ ಇದೆ, ಅದಕ್ಕೆ ನನಗೊಂದು ತಾಯಿ ಶ್ರಾದ್ದ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡ, ನೀವು ಏನು ಮಾಡಿದ್ರೆ ಏನು ಉಪಯೋಗ? ಎಂಥ ಮನೆ ತೆಗೆದುಕೊಂಡ್ರೆ ಏನು ಉಪಯೋಗ? ನೀವು ತಾಯಿ ಶ್ರಾದ್ದನೆ ಮಾಡ್ಲಿಕ್ಕೆ ಇನ್ನೊಂದು ದಿವಸ ಮಾಡ್ಬೋದು, ರಿಜಿಸ್ಟ್ರೇಷನ್ ಅವತ್ತೇ ಮಾಡಬೇಕು ಅಂತ ಏನಿದೆ? ಅಂದರೆ ಎಂತಹ ಪರಿಸ್ಥಿತಿ ಇದೆ. ತನ್ನ ತಾಯಿ ಶ್ರಾದ್ದವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಹಾಗಾದರೆ ಆ ತಾಯಿ ಹಾಗಾದರೆ ಅಂಥ ಮಕ್ಕಳಿಗೆ ಜನ್ಮ ಕೊಟ್ಟದ್ದು ಎಲ್ಲವೂ ವ್ಯರ್ಥ. ಆದ್ದರಿಂದ ಎಂದಿಗೂ ಆ ತರಹದ ಕಾರ್ಯವನ್ನು ಮಾಡಬಾರದು ಅಂತನ್ನುವುದನ್ನು ನಾವು ತಿಳಿಯಬೇಕು. ಹಾಗೆ ಧ್ರುವರಾಜ ಮಾಡಿರತಕ್ಕಂತಹ ಕರ್ಮ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಶತ್ರುವಾದಂತಹ ಅಸುರ ಕುಲದ ಶುಕ್ರಾಚಾರ್ಯರು ಕೂಡ ಕಠಿಣವಾದ ತಪಸ್ಸನ್ನು ಕಂಡು ಬೆರಗಾಗಿ ಅವರು ಕಂಠದಿಂದಲೇ, ಶುಕ್ರಾಚಾರ್ಯರು ಅಂದರೆ ದೈತ್ಯರಿಗೆ ಗುರುಗಳವರು, ಆ ಶುಕ್ರಾಚಾರ್ಯರು ಧ್ರುವರಾಜನನ್ನು ಹೊಗಳ್ತಾರಂತೆ. ಅಷ್ಟು ಉತ್ತಮವಾದ ತಪಸ್ಸನ್ನು ಆ ಧ್ರುವರಾಜ ಮಾಡ್ತಾನೆ ಅಂತ. ಅಂದರೆ ಮಕ್ಕಳಿದ್ದರೆ ಹೀಗಿರಬೇಕು ಅಂತನ್ನುವುದನ್ನು ಆ ಶುಕ್ರಾಚಾರ್ಯ ಹೇಳ್ತಾರಂತೆ. ಅಂದರೆ ಛಲ ಅಂದರೆ ಹಾಗಿರಬೇಕು. ಇವತ್ತು ಬೇಕಾದಾಗಲಿ ದೇವ್ರ ಪೂಜಾ ಮಾಡಿಯೇ ನಾನು ಹೊರಗೆ ಹೋಗ್ತೇನೆ ಅಂದರೆ ದೇವ್ರ ಪೂಜಾ ಮಾಡಿನೇ ಹೊರಗೆ ಹೋಗಬೇಕು. ಅಂದರೆ ಹಾಗಿರಬೇಕು ನಮ್ಮಲ್ಲಿ. ಮನೆಯಲ್ಲಿ ಎಂದೂ ದೇವ್ರ ಪೂಜಾ ತಪ್ಪಿಸಬಾರ್ದು. ನೀವು ಅದು ಸಂಕ್ಷಿಪ್ತ ಮಾಡ್ತೀರೋ ವಿಸ್ತಾರವಾಗಿ ಮಾಡ್ತೀರೋ ಅದು ಬೇರೆ ಮಾತು. ಆದರೆ ನಿತ್ಯ ಅದಕ್ಕೆ ಶಾಲಿಗ್ರಾಮ ಶಿಲಾಸ್ಪರ್ಶವನ್ನು ನಿತ್ಯ ಮಾಡೋದು ಎಷ್ಟು ಫಲ ಇದೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ, ಶಾಲಿಗ್ರಾಮ ಶಿಲಾಸ್ಪರ್ಶ ಮಾಡುವುದರಿಂದ ನಮ್ಮ ಅನಂತ ಪಾಪ ಪರಿಹಾರವಂತೆ. ಅಷ್ಟು ಶಾಲಿಗ್ರಾಮಕ್ಕೆ ಇರುವಂತಹ ಮಹತ್ವ. ನೀವು 10 ಶಾಲಿಗ್ರಾಮ ಇಟ್ಕೊಂಡೇ ಪೂಜಾ ಮಾಡಬೇಕು ಅಂತ ಎಲ್ಲಿ ಹೇಳಿಲ್ಲ. ಕೊನೆಯ ಪಕ್ಷ ಒಂದು ಶಾಲಿಗ್ರಾಮ, ಒಂದು ಚಕ್ರಾಂಕಿತ, ಒಂದು ಕೃಷ್ಣನ ಪ್ರತಿಮೆ, ಒಂದು ವಿಷ್ಣುಪಾದ, ಕೊನೆಯ ಪಕ್ಷ ಇಟ್ಟುಕೊಂಡು ಎಷ್ಟು ನೀವು ಸಂಕ್ಷಿಪ್ತ ಮಾಡ್ತೀವಿ ಅಂದರೂ 15ರಿಂದ 20 ನಿಮಿಷದಲ್ಲಿ ದೇವರ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಅವಶ್ಯವಾಗಿ ಮಾಡಬಹುದು. ಕೊನೆಗೆ ಅಷ್ಟೂ ಆಗೋದಿಲ್ಲ ಅಂದರೆ ಒಂದು ಸುದರ್ಶನ ಇಟ್ಟುಕೊಂಡಾದರೂ ಅಭಿಷೇಕ ಮಾಡಿ ಕೊನೆಗೆ ಅದನ್ನು ತೀರ್ಥ ತೆಗೆದುಕೊಂಡಾದರೂ ನಾವು ಮುಂದಿನ ಊಟ ಇರಬಹುದು ಅಥವಾ ಹೊರಗೆ ಹೋಗೋದಿರಬಹುದು ಮಾಡಬೇಕು. ಅದು ಅಷ್ಟು ಮಹತ್ವ ಇದೆ. ನಾವು ಹಾಗಾದರೆ ಯಾವುದೂ ಮಾಡದೆ ಮನೆಯಲ್ಲಿ ಮಾಡಬೇಕಾದ ಕರ್ಮಗಳು ಮಾಡದೇನೆ, ದೇವ್ರ ಪೂಜಾ ಮಾಡದೇನೆ ನನಗೆಲ್ಲ ಒಳ್ಳೆಯದಾಗಬೇಕು ಅಂದರೆ ಹೇಗಾಗಲಿಕ್ಕೆ ಸಾಧ್ಯ ಇದೆ? ಎಂದಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಆ ತರಹದ ಕರ್ಮಗಳನ್ನು ಮಾಡಬೇಕು. ಆದ್ದರಿಂದ ಆ ಧ್ರುವರಾಜ ಇಷ್ಟೆಲ್ಲ ಛಲದಿಂದ ಅವನು ಆ ಉತ್ತಮವಾದಂತಹ ಕಾರ್ಯವನ್ನು ಮಾಡಿದ್ದರಿಂದಲೇ ಅಷ್ಟು ಸಿದ್ಧಿಯನ್ನು ಆ ಧ್ರುವರಾಜ ಪಡೆದ ಅಂತರುವುದನ್ನು ತಿಳಿಸ್ತಾರೆ. ಅಷ್ಟು ಉತ್ತಮವಾದ ಲೋಕವನ್ನು ಪಡೆದ ಅಂತ ತಿಳಿಸ್ತಾರೆ. ಅಷ್ಟು ಅವನ ತಪೋಬಲ ಆಶ್ಚರ್ಯವಾದದ್ದು ಅಂತ ಹೇಳ್ತಾರೆ. ಆದ್ದರಿಂದ ಸಪ್ತರ್ಷಿಗಳು ಆ ಧ್ರುವರಾಜನಿಗೆ ಪ್ರದಕ್ಷಿಣೆ ಹಾಕ್ತಾರೆ ಅಂತಾದರೆ ಆ ಧ್ರುವರಾಜನ ಮಹಿಮೆ ಎಂಥದ್ದಿರಬೇಕು ಅಂತನ್ನುವುದನ್ನು ನಾವು ತಿಳಿಯಬೇಕು. ಆದ್ದರಿಂದ ಸಾಧನೆ ಮಾಡಲಿಕ್ಕೆ
ವಯಸ್ಸು ಎಂದಿಗೂ ಸಂಬಂಧ ಇಲ್ಲ. ಸಣ್ಣ ವಯಸ್ಸಿರ್ಬೋದು ಅಥವಾ ಅತೀ ವಯಸ್ಸಾದವರು ಇರ್ಬೋದು. ನಾನು ಹಿಂದೆ ಒಮ್ಮೆ ಪ್ರಯಾಗಕ್ಕೆ ಹೋದಾಗ ಇಬ್ಬರು ವ್ಯಕ್ತಿಗಳು ಬಂದಿದ್ದರು. ಇಬ್ಬರಿಗೂ 75 ವರ್ಷ. ಅವರು ಪ್ರತಿ ವರ್ಷ ಬದರಿಗಂತೆ 25 ವರ್ಷ ಆಗ್ತಾ ಇತ್ತು. ಅವರು ಪ್ರತಿ 25 ವರ್ಷ ಬದರಿಗೆ ದರ್ಶನಕ್ಕೆ ಹೋಗೋದು. ಅಂದರೆ ಇವತ್ತು ನಾವು ಇಡೀ ಜೀವನದಲ್ಲಿ ಒಂದು ಬಾರಿ ಹೋಗಲಿಕ್ಕೆ ಕಷ್ಟಪಡ್ತೇವೆ ಅಂತ. ಅಂದರೆ ನಮ್ಮಲ್ಲಿ ಛಲ ಇತ್ತು ಅಂತ ಆದರೆ ಯಾವ ವಯಸ್ಸು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರೀಸೆಂಟಾಗಿ 2024ರಲ್ಲಿ ಹೋದಾಗ ಇಬ್ಬರು ಗಂಡ ಹೆಂಡತಿ ಬಂದಿದ್ದರು ಅಧಮಾರ ಮಠ ಸ್ವಾಮಿಗಳ ಜೊತೆಗೆ. ಎಷ್ಟು ವಯಸ್ಸು ಅಂದರೆ ಗಂಡನಿಗೆ 80 ವರ್ಷ, ಹೆಂಡತಿಗೆ 76, 78 ವರ್ಷ. ಅಂದರೆ ನಾವು ಅಲ್ಲಿ ಒದ್ದಾಡ್ತಾ ಇದ್ವಿ, ಅವ್ರು ಆರಾಮಾಗಿದ್ದರು. ಅಂದರೆ ಅಷ್ಟು, ಅಂದರೆ ನಮ್ಮ ಮನಸ್ಸಿನಲ್ಲಿ ಇಲ್ಲ ಯಾತ್ರೆ ಮಾಡಲೇಬೇಕು ಅಂತ ಮನಸ್ಸಿನಲ್ಲಿ ಇತ್ತು ಅಂತ ಆದರೆ ಪರಮಾತ್ಮ ಆ ಶಕ್ತಿಯನ್ನು ತಂದು ಕೊಡ್ತಾನೆ. ನಮ್ಮ ಮನಸ್ಸಿನಲ್ಲೇ ಇಲ್ಲ, ನಾವು ಏನೋ ಒಂದು ಮಾಡಬೇಕು ಅಂದರೆ ಇಲ್ಲ, ನಮಗೆ ಕೆಳಗೆ ಕೂಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಅದನ್ನು ನಾವು ಫಸ್ಟ್ ತಲೆಯಲ್ಲಿ ಬರೋದೇ ಆಗೋದಿಲ್ಲ ಅಂತ ಅನ್ನೋದು. ಆದ್ದರಿಂದ ಎಂದಿಗೂ ಹಾಗಲ್ಲ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡ್ತಾ ಹೋಗಬೇಕು. ನಾವು ನೆಗೆಟಿವ್ ಆಗಿ ವಿಚಾರ ಮಾಡ್ತಾ ಹೋದರೆ ಆ ರೀತಿಯಾಗಿ ಆಗ್ತಾ ಹೋಗ್ತದೆ. ಆದ್ದರಿಂದ ಎಂದಿಗೂ ನೆಗೆಟಿವ್ ಆಗಿ ವಿಚಾರ ಮಾಡಬಾರ್ದು. ಅಂದರೆ ಎಷ್ಟು ಸಾಧ್ಯ ಇದೆ ಇದು ಆಗ್ತದೆ ಅಂತ ಅನ್ನೋದೇ ನಮ್ಮ ತಲೆಯಲ್ಲಿರಬೇಕು. ಹಾಗೆ ಆ ರೀತಿಯಾಗಿ ಆ ಧ್ರುವರಾಜ ಮಾಡಿರ್ತಕ್ಕಂತಹ ಅವನ ತಪಸ್ಸು ಅಹೋಸ್ಯ ತಪಸೋ ವೀರ್ಯಂ ಅಹೋಶ್ರುತ ಮಹೋಬಲಂ ಯದೇನ ಪುರತಕೃತ್ವ ಧ್ರುವಂ ಸಪ್ತರ್ಷಯ ಸ್ಥಿತಾ. ಆದ್ದರಿಂದ ಅವನ ವಯಸ್ಸು ಆ ವಿಚಾರವೇ ಅಲ್ಲ ಅಂತ 5ನೇ ವರ್ಷಕ್ಕೆ ಹೋಗಿ ಆ ಮಾಡುವಂತಹ ತಪಸ್ಸು ಸಾಧ್ಯವೇ ಅಲ್ಲ. ನಾರದರು ಹೇಳ್ತಾರೆ, ಈ ವಯಸ್ಸಿಗೆ ಹೋಗಿ ಆ ಕಾಡಿನಲ್ಲಿ ಕ್ರೂರವಾದ ಮೃಗಗಳಿವೆ, ಅಲ್ಲಿ ಹೋಗಿ ನೀನೇನು ಮಾಡ್ತೀಯ ಅಂತ ನಾರದರು ಪರೀಕ್ಷೆ ಮಾಡ್ತಾರೆ, ಇವ್ರು ಏನು ಮಾಡ್ತಾನೆ ನೋಡೋಣ ಅಂತ. ಆದರೆ ಧ್ರುವರಾಜ ಹೇಳ್ತಾರೆ, ಇಲ್ಲ, ಬೇಕಾದಾಗ ನಾನು ಹೋಗಲೇಬೇಕು ತಪಸ್ಸಿಗೆ. ಆಗ ಆ ನಾರದರು ಉಪದೇಶ ಮಾಡ್ತಾರೆ, ವಾಸುದೇವ ಮಂತ್ರವನ್ನು ಉಪದೇಶ ಮಾಡಿ ಹೇಳಿದಾಗ ಆಗ ನೀನು ಅವಶ್ಯವಾಗಿ ಹೋಗುವಂತ ನಾರದರು ಕಳಿಸಿಕೊಡ್ತಾರೆ. ಅಂದರೆ ಅಷ್ಟು ನಮ್ಮ ಮನಸ್ಸನ್ನು ನೋಡಿ, ಇವತ್ತು ಮನೆಯೊಳಗೆ ಮಕ್ಕಳಿಗೆ ಸಂಧ್ಯಾವಂದನೆ ಇವತ್ತೊಂದು ದಿವಸ ಬಿಟ್ಟು ಬಿಡು ಅಂತ ನಾವು ಮನೆಯಲ್ಲಿದ್ದವರೇ ಹೇಳಿದ್ರೆ ಅವ್ರು ಒಂದು ದಿವಸ ಬಿಟ್ಟು ನಡೀತದೆ ಅಂತ ಆದರೆ ಮುಂದೆ ಮತ್ತೆ ಬಿಟ್ಕೋತೇ ಹೋಗ್ತಾರೆ. ಅದನ್ನು ನಾವು ಹಾಗೆ ಎಂದಿಗೂ ಹೇಳಬಾರ್ದು. 5 ನಿಮಿಷ ಲೇಟ್ ಆದರೂ ಚಿಂತೆ ಇಲ್ಲ, ನೀನು ಅದು ಮುಗಿಸ್ಕೊಂಡೇ ಹೋಗಬೇಕು ಅಂತ ನಾವು ಆ ರೂಢಿ ಹಾಕಿದಾಗ ಆಮೇಲೆ ಅವರಿಗೆ ಗೊತ್ತಾಗ್ತದೆ ನಾವೇ ಲಘು ಎದ್ದು ಮಾಡ್ಕೊಂಡ್ಬಿಟ್ರೆ ಲೇಟೇ ಆಗೋದಿಲ್ಲ. ಅಂದರೆ ಆ ರೂಢಿ ಇರಬೇಕು. ಇವತ್ತು ನಾವು ಬಿಟ್ಟು ನಡೀತದೆ ಅಂತ ನಾವು ತಲೆಯಲ್ಲಿ ಬಂದರೆ ಒಂದೊಂದಲ್ಲಿ ಬಿಡ್ತಾನೇ ಹೋಗ್ತೇವೆ ಹೊರತು ಎಂದಿಗೂ ನಾವು ಅದನ್ನು ಮಾಡಬೇಕು ಅಂತನ್ನುವುದನ್ನು, ಅದರ ನೀವೇನು ಮಾಡಬೇಕು ಅಂತ ಅನ್ನೋದು ತಲೆಯಲ್ಲಿ ಇವತ್ತು 3 ಹೊತ್ತು ಸಂಧ್ಯಾವಂದನೆ ಮಾಡಬೇಕು. ಯಾರು ಮಾಡ್ತಾರೆ 3 ಹೊತ್ತು? 2 ಹೊತ್ತೇ ಮಾಡೋದಿಲ್ಲ ಎಷ್ಟೋ ಜನ. ಕೆಲವು ಜನ 1 ಹೊತ್ತೂ ಮಾಡೋದಿಲ್ಲ. ಇವೆಲ್ಲ ನಿತ್ಯ ಕರ್ಮಗಳು. ಸಂಧ್ಯಾವಂದನ, ದೇವರ ಪೂಜಾ, ಬ್ರಹ್ಮಯಜ್ಞ ಮಾಡಬೇಕು, ವೈಶ್ವದೇವ ಮಾಡಬೇಕು, ಹೋಗಲಿ ಅದೆಲ್ಲ ಮಾಡಲಿಕ್ಕಾಗದಿದ್ದು ಕೊನೆ ಪಕ್ಷ ಒಂದು ಸಂಧ್ಯಾವಂದನೆ, ಒಂದು ದೇವರ ಪೂಜೆ ಇಷ್ಟಾದರೂ ನಾವು ನಿತ್ಯ ಮಾಡಿದಾಗ ನಿಜವಾಗಿ ಅದು ಸಾರ್ಥಕ. ಹಾಗೆ ಆ ಧ್ರುವರಾಜ ಮಾಡಿರ್ತಕ್ಕಂಥದ್ದು ಅಷ್ಟು ಉತ್ತಮವಾಗಿರ್ತಕ್ಕಂತಹ ಕಾರ್ಯ ಅಂತರುವುದನ್ನು ಹೇಳ್ತಾರೆ. ಆದ್ದರಿಂದ ವಂಶ ಅಂತಂದರೆ ಒಳ್ಳೆಯವರೇ ಇರಬೇಕು ಅಂತರುವುದು ಅಲ್ಲ ಅಂತರುವುದನ್ನು ತಿಳಿಸ್ತಾರೆ. ಯಾಕೆಂದರೆ ನೋಡಿ, ಒಬ್ಬ ತಂದೆಗೆ ಅನೇಕ ಮಕ್ಕಳಿದ್ದಾಗ ಕೆಲವರು ಒಳ್ಳೆಯವರು ಇರ್ತಾರೆ, ಅದರಲ್ಲಿ ಕೆಲವರು ಕೆಟ್ಟವರಾಗ್ತಾರೆ. ಅದನ್ನು ನಾವು ನೋಡುತ್ತೇವೆ. ಭಾಗವತದ ಮಹಾತ್ಮೆಯಲ್ಲಿ, ಪ್ರಥಮ ಸ್ಕಂದದ ಮಹಾತ್ಮೆಯಲ್ಲಿ ಕೇಳುತ್ತೇವೆ. ದುಂದುಕಾರಿ ಮತ್ತು ಆ ಗೋಕರ್ಣನ ಕಥೆಯಲ್ಲಿ ನಾವು ಕೇಳುತ್ತೇವೆ. ಗೋಕರ್ಣ ಭಾರೀ ಉತ್ತಮನಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಾನೆ. ಅದೇ ದುಂದುಕಾರಿ ಕೆಟ್ಟ ಕರ್ಮಗಳನ್ನೇ ಮಾಡ್ತಾ ಆ ರೀತಿಯಾದದ್ದು. ಯಾಕೆಂದರೆ ನಾವು ಕೆಟ್ಟದ್ದನ್ನು ಮಾಡಿದರೆ ಅದರ ಫಲವನ್ನು ನಾವು ಪಡಿಲೇಬೇಕು, ಅದನ್ನು ಅನುಭವಿಸಲೇಬೇಕು. ಆದ್ದರಿಂದ ಹಾಗೆ ಜೀವನ ಅಂತ ಹೇಳ್ತಾರೆ. ಹೇಗೆ ತೆಂಗಿನಕಾಯಿ ಕೆಲವೊಮ್ಮೆ ಭಾರೀ ಉತ್ತಮ, ಒಡೆದಾಗ ಒಳ್ಳೆಯದು, ಕೆಲವೊಮ್ಮೆ ಒಳ್ಳೆಯದಿರ್ತದೆ, ಕೆಲವೊಮ್ಮೆ ನೋಡ್ರಿ ಹೊರಗೆ ಮಾತ್ರ ಭಾರಿ ಚಲೋ ಇರ್ತದೆ, ಒಡೆದಾಗ ಒಳಗೆ ಪೂರ್ತಿ ಕೆಟ್ಟು ಹೋಗಿರ್ತದೆ. ಆದ್ದರಿಂದ ಹಾಗೆ ನಮ್ಮ ಜೀವನ ಅಂತನ್ನೋದನ್ನು ತಿಳಿಸ್ತಾರೆ. ಆದರೆ ಈ ಶ್ರೀಫಲ, ಇದು ತೆಂಗಿನಕಾಯಿಗೆ ಶ್ರೀಫಲ ಅಂತ ಕರೀತಾರೆ. ಯಾಕೆಂದರೆ ಅಂಥೇಳಿ ದೇವಸ್ಥಾನಕ್ಕೆ ಹೋದಾಗ ಯಾಕೆ ಕಾಯಿ ಒಡಿಸ್ಬೇಕು ಅಂದರೆ ಅಷ್ಟು ಮಹತ್ವ ತೆಂಗಿನಕಾಯಿಗೆ, ಅದಕ್ಕೆ ಶ್ರೀಫಲ ಅದು. ಆದ್ದರಿಂದ ಅಷ್ಟು ಉತ್ತಮವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಇನ್ನು ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಅಂಗರಾಜನ ಕಥೆಯನ್ನು ತಿಳಿಸ್ತಾರೆ. ಈ ಅಂಗರಾಜ ಅವನು ತನ್ನ ಮಗನಾದ ವೇರನನ್ನು ತನ್ನ ಮಾವನಾದ ಮೃತ್ಯುವಿನ ಬಳಿಯಲ್ಲಿ ಬೆಳಿಲಿಕ್ಕಾಗಿ ಬಿಡುತ್ತಾನೆ. ಮಾವಾಯು ಮಹಾ ಅಸುರ, ಅವನ ಅಸುರನಾದದ್ದರಿಂದ
ಆ ವೇನ ಇವನು ಅದೇ ಪ್ರವೃತ್ತಿಯನ್ನು ಹೊಂದುತ್ತಾನೆ ಅಂತ ನಮ್ಮ ವಿಚಾರವನ್ನು ತಿಳಿಸ್ತಾರೆ. ಆದರೆ ಯಾಕೆಂದರೆ ತಾನು ಎಂತಹವಿದ್ದೋ ಹಾಗೆ ತನ್ನ ಮೊಮ್ಮಗನಿಗೂ ಅದೇ ವಿಚಾರವನ್ನು ತಂದುಕೊಡುತ್ತಾನೆ. ಆ ಎಲ್ಲ ವಿಧವಾದ ಕೆಟ್ಟ ಚಾಳಿಗಳನ್ನು ತಿಳಿಸಿಕೊಡುತ್ತಾನೆ. ನಾಸ್ತಿಕವಾದ ಇದೆಲ್ಲವನ್ನು ತಿಳಿಸಿಕೊಟ್ಟಾಗ ಅದು ಆ ತಂದೆ ಹೇಳಿದಂತಹ ಯಾವ ಮಾತುಗಳು ಅವನಿಗೆ ಸರಿ ಹೋಗುವುದಿಲ್ಲ. ಅದರಿಂದ ಅನೇಕ ಕೆಟ್ಟ ಕರ್ಮಗಳನ್ನೇ ಮಾಡುತ್ತಾನೆ. ಆ ವೇನ ಕೆಟ್ಟ ಕರ್ಮಗಳನ್ನು ಮಾಡುವುದರಲ್ಲಿ ಹೆಸರುವಾಸಿಯಾಗ್ತಾನೆ. ಇದೆಲ್ಲವನ್ನು ನೋಡಿ ಅಂಗರಾಜ ಮಕ್ಕಳು ಕೆಟ್ಟದ್ದನ್ನು ಮಾಡ್ತಾ ಇರುವಾಗ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೋಡ್ತಾ ಆ ಅಂಗರಾಜ ಮರಣವನ್ನು ಹೊಂದಿಬಿಡುತ್ತಾನೆ. ಇದೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರ, ಸಂಪತ್ತು, ಕುತಂತ್ರ ಎಲ್ಲವೂ ಯಾವಾಗ ತಂದೆ ತೀರಿಕೊಳ್ಳುತ್ತಾನೆ ಎಲ್ಲವೂ ಅವನ ವಶವಾಗ್ತದೆ. ಎಲ್ಲ ಅಧಿಕಾರ ಸಂಪತ್ತು ಇದ್ದಾಗ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕ ಕಡೆಗೆ ನಾವು ನೋಡುತ್ತೇವೆ, ಅಧಿಕಾರ ಇತ್ತು ಅಂತಾದರೆ ಏನು ಬೇಕಾದ ನಾನು ಮಾಡುತ್ತೇನೆ ಅನ್ನುವಂತೆ ಅನೇಕ ಜನರು ಜೀವನವನ್ನು ನಡೆಸ್ತಾರೆ. ಆದರೆ ಅದು ಕೆಲವು ಸಮಯ ಮಾತ್ರ. ಮುಂದೆ ನಾವು ಮಾಡಿದ ಪಾಪದ ಫಲವನ್ನು ಅನುಭವಿಸಲೇಬೇಕು. ನಮಗನಿಸ್ತದೆ ಈಗ ಸುಖ ಇದ್ದೇವೆ ಸಾಕು, ಆ ದುಃಖವನ್ನು ಪರಮಾತ್ಮ ಅನುಭವಿಸಲಿಕ್ಕೆ ಕೊಟ್ಟೇ ಕೊಡ್ತಾನೆ. ಅದು ನಾವು ಜೀವಂತ ಇರುವಾಗಿರ್ಬೋದು, ಮರಣ ಹೊಂದಿದ ಮೇಲಾದರೂ ಇರಬಹುದು. ನಾವು ಮಾಡಿದ ಪಾಪದ ಫಲವನ್ನು ಅನುಭವಿಸಲೇಬೇಕು. ಆದ್ದರಿಂದ ಹಾಗೆ ಎಂದಿಗೂ ಅಧಿಕಾರ ಮದದಿಂದಾಗಲಿ ಅಥವಾ ನನ್ನ ಕಡೆಗೆ ಭಾರೀ ಸಂಪತ್ತಿದೆ ಅಂತ ನಮ್ಮ ಧನಮದದಿಂದಾಗಲಿ ಅಥವಾ ಎಂದಿಗೂ ಅಂತಹ ಅಹಂಕಾರದಿಂದ ಜೀವನವನ್ನು ಮಾಡಬಾರದು ಅಂತ ನಾವು ತಿಳಿಸ್ತಾರೆ. ಆದರೆ ವೇದನಿಗೆ ಈ ಎಲ್ಲವೂ ಒಂದೇ ಕಡೆಯಾಗಿ ಸಿಕ್ಕಿಬಿಡುತ್ತದೆ. ಯಾಕಂದರೆ ಅಧಿಕಾರ ಇದೆ, ಬೇಕಾದಷ್ಟು ಸಂಪತ್ತಿದೆ, ಅದರಿಂದ ಭಾರಿ ಅಹಂಕಾರ, ಅದರಿಂದ ಜೀವನವನ್ನು ಎಲ್ಲ ಕಡೆಗೆ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡೋದು, ಇನ್ನೊಬ್ಬರಿಗೆ ಪೀಡೆ ಕೊಡೋದು, ಈ ರೀತಿಯಾದ ಜೀವನವನ್ನು ಮಾಡ್ತಾನೆ. ಕೊನೆಗೆ ಋಷಿಗಳ ಶಾಪದಿಂದ ಆ ವೇನನು ಕೂಡ ಮರಣವನ್ನು ಹೊಂದುತ್ತಾನೆ. ಮರಣವನ್ನು ಹೊಂದಿದಾಗ ಆ ವೇನರಾಜನ ಶರೀರದ ಬಲಭಾಗವನ್ನೇ ನಾವು ಮೊಸರನ್ನು ಹೇಗೆ ಕಡಿತೇವೆ ಅವನ ದೇಹವನ್ನು ಮಥನ ಮಾಡ್ತಾರೆ ಋಷಿಮುನಿಗಳು ಕೂಡಿ ಅಂತ ಹೇಳ್ತಾರೆ. ಅಂದರೆ ಕಸದಿಂದ ರಸ ಅಂತನ್ನುವಂತೆ ಆ ವೇನನ ಶವವನ್ನು ಮಥನ ಮಾಡಿದಾಗ ಅಲ್ಲಿಯೇ ಪೃಥುರಾಜನ ಜನನವಾಗ್ತದೆ. ಪೃಥುರಾಜ ಭಾರೀ ಉತ್ತಮನಾಗಿರ್ತಕ್ಕಂತಹ ವ್ಯಕ್ತಿ, ಪರಮಾತ್ಮನ ಆವೇಶಾವತಾರ ಅಂತನ್ನುವುದನ್ನು ತಿಳಿಸ್ತಾರೆ. ಅಂತಹ ಪೃಥುರಾಜನ ಅವತಾರ ಅಲ್ಲಿ ಆಗ್ತದೆ. ಮಹಾ ತೇಜಸ್ವಿಯಾಗಿರ್ತಕ್ಕಂಥವನು, ಎಲ್ಲ ಪ್ರಜೆಗಳಿಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥವನು, ಮಹಾ ಕೀರ್ತಿವಂತನಾಗಿ ಆ ಪೃಥುರಾಜ ಕಾರ್ಯವನ್ನು ಮಾಡ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.